ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೆನ್ ಲೈಫ್ ಗಿವ್ ಯು ಟ್ಯಾಂಜರೀಸ್ದು 4th ಎಪಿಸೋಡ್ದು ಫಸ್ಟ್ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದರೂ ಕೂಡ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅರಳ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು. ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ ಮತ್ತು ಕೊರಿಯನ್ ಮೂವೀಸ್ಗಳ ಎಕ್ಸುಮಾ ಮತ್ತು ಬಿಬಿತ್ಯೂನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಮತ್ತು ಜೊತೆಯಲ್ಲಿ ಚೈನೀಸ್ ಡ್ರಾಮಾ ಆದ ಲವ್ ಯು ಸ್ವೀಟ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ. ಈಗ ಜಾಸ್ತಿ ತಡ ಮಾಡಿದೆ, ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ನಮಗೆ ತೋರಿಸ್ತಾರೆ ಜಿಜು ಐಲ್ಯಾಂಡ್ನ ಪ್ರಸಿದ್ಧ ಮಂದಿರನ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಆ ದೇವಸ್ಥಾನಕ್ಕೆ ಯೇಸುನ್ ಕೂಡ ಬಂದಿರ್ತಾಳೆ. ಇಲ್ಲಿ ಅವಳು ನಮಸ್ಕಾರ ಅವ್ರ ಥರ ರೀತಿಯಲ್ಲಿ ಅಂದರೆ ಅವ್ರ ಪದ್ಧತಿಯಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಅವರು ನಮಸ್ಕಾರನ ಮಾಡ್ತಿರ್ತಾರೆ. ಆ ದೇವಸ್ಥಾನದಲ್ಲಿ ಒಬ್ರು ಲೇಡಿ ಇರ್ತಾರೆ. ಅವರು ಯೇಸುನ ಅವ್ರ ಅತ್ತೆ ಅಂದರೆ ಹೀರೋ ತಾಯಿಗೆ ಹೇಳ್ತಿರ್ತಾರೆ, ನಿನ್ನ ಸೊಸೆಗಂತೂ ಪೂರ್ತಿ ಶೆಕೆ ನೀರು ಮೈಯಲ್ಲೆಲ್ಲ ಹರಿತಿದೆ, ನೀನು ಎಷ್ಟು ಕ್ರೂರಿ, 108 ನಮಸ್ಕಾರಗಳು ಸಾಕಾಗಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, 108 ನಮಸ್ಕಾರಗಳು ಮಾಡೋದಿದ್ರೆ ಅವಳಿಗೆ ಯಾವಾಗಲೂ ಗಂಡು ಮಗು ಆಗಬೇಕಾಗಿತ್ತು, ಮದುವೆ ಆಗಿ 5 ವರ್ಷ ಆಗಿದೆ, ಆದರೂ ಕೂಡ ಇನ್ನೂ ಅವಳು ಬಸರಿ ಆಗಿಲ್ಲ, ಮಗು ಎತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ಲೇಡಿ ಯೇಸುನ್ ಕಡೆಗೆ ಫ್ಯಾನ್ನ ತಿರುಗಿಸ್ತಿರ್ತಾಳೆ, ಯಾಕೆಂದರೆ ಶೆಕೆ ಆಗಬಾರ್ದು ಅವಳಿಗೆ ಅಂತ. ಇಲ್ಲಿ ಆದರೆ ಹೀರೋ ಅವ್ರ ತಾಯಿ ಏನಿರ್ತಾರೆ ಫ್ಯಾನ್ನ ಜೋರ್ ಮಾಡ್ಬಿಟ್ಟು ಅವ್ರ ಕಡೆ ತಿರುಗಿಸ್ಕೋತಾರೆ. ಇಲ್ಲಿ ಅದಕ್ಕೆ ಲೇಡಿ ಹೇಳ್ತಿರ್ತಾಳೆ 3000 ನಮಸ್ಕಾರ ಮಾಡೋದು ತುಂಬಾನೇ ಕಷ್ಟ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಏನಾದ್ರೂ ಒಂದು ಪ್ರತಿಫಲ ಸಿಗ್ಬೇಕು ಅಂದ್ರೆ ಅದಕ್ಕೆ ಕಷ್ಟ ಪಡ್ಬೇಕು, ಸುಮ್ನೆ ಯಾವ್ದು ಸಿಗಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ದೇವಸ್ಥಾನದಲ್ಲಿರೋ ಲೇಡಿ ಹೇಳ್ತಾ ಇರ್ತಾಳೆ, ನೀವು ಒಂದು ಮಗುಗೋಸ್ಕರ ಯಾಕೆ ಅವಳಿಗೆ ಅಷ್ಟೊಂದು ಕಷ್ಟ ಕೊಡ್ತಿದ್ದೀರಾ, ಆಲ್ರೆಡಿ ನಿಮ್ಮ ಹತ್ರ ಒಬ್ಳು ಮೊಮ್ಮಗಳಿದ್ದಾಳಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಎಲ್ಲಾ ಮಕ್ಕಳು ಹುಟ್ಟಿದವರು ಬದುಕಿ ಜೀವನ ಪೂರ್ತಿ ಇರೋದಿಲ್ಲ, ಇವಾಗ 8 ಜನ ಮಕ್ಕಳಾಗಿದ್ದಾರೆ ಅಂದ್ರೆ ಅದ್ರಲ್ಲೊಂದು 2 ಸತ್ತೇ ಹೋಗ್ತಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಮ್ಮ ಫ್ಯಾಮಿಲಿಗೆ ಗಂಡು ಮಗು ಬೇಕು, ನಮ್ಮ ಮನೆತನನ ಬೆಳೆಸ್ಕೊಂಡು ಹೋಗೋಕ್ಕೆ ಅಂದರೆ ಅವಳು ಏನಾದರೂ ಮಾಡಿ ನಮಗೆ ಮಗು ಕೊಡಲೇಬೇಕು ಅಂತ ಹೇಳ್ತಿರ್ತಾರೆ. ಅವಳ ಕೈಯಲ್ಲಿ ಇಷ್ಟು ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೇನು, ಅವಳಂತೂ ಫ್ರೀಯಾಗಿ ನಮ್ಮ ಮನೆಯಲ್ಲಿ ಮಾಡೋಕ್ಕದನ್ನೆಲ್ಲ ತಿಂದಾಕಲ್ವಾ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಹೀರೋ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅದು ಅಲ್ಲದೆ ಇವಳು ವರದಕ್ಷಿಣೆ ಅಂತ ಒಂದು ಅಕ್ಕಿ ಕಾಳನ್ನು ಕೂಡ ತೊಗೊಂಬಂದಿರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಯಾಕೆ ನೀನು ಮರ್ತೋದ, ನೀನು ಮದುವೆ ಆಗಿ ಬಂದಾಗ ನೀನು ವರದಕ್ಷಿಣೆ ಅಂತ ಒಂದೇ ಒಂದು ಅಕ್ಕಿ ಕಾಳನ್ನು ತಂದಿರಲಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ನಾನು ಅಂದರೆ ನಿಮಗೆ ಒಂಥರ ಮುಳ್ಳಿನ ಥರ ಚುಚ್ತಾ ಇರ್ತೀನಲ್ವಾ, ಅವಳಂದ್ರೆ ಮಾತ್ರ ನಿಮಗೆ ತುಂಬ ಇಷ್ಟ, ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ನೀವು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಅವ್ರ ಅಜ್ಜಿ ಯೇಸುನ್ ಕಡೆ ತಿರುಗ್ಬಿಟ್ಟು ಯೇಸುನ್ ಬಾ ಹೋಗೋಣ ಅಂತ ಕರೀತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ಮತ್ತೆ ಹೀರೋ ತಾಯಿ, ಹೀರೋ ಅಜ್ಜಿ ಮತ್ತೆ ಕಮ್ಯಾಂಗ್ ಎಲ್ಲರೂ ಮನೆ ಕಡೆಗೆ ಹೊರಟಿರ್ತಾರೆ. ಇಲ್ಲಿ ಕಮ್ಯಾಂಗಿಗೆ ಹೀರೋ ಅವ್ರ ಅಜ್ಜಿ ರಾಜ್ಮಾ ಕಾಳುಗಳು ಬರುತ್ತಲ್ಲ ಅದನ್ನ ತೆಗೆದು ಕಾಲಿಗೆ ಹೊಡಿತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ ಅವ್ರ ಮಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಎಳಿತಿರ್ತಾಳೆ. ಇಲ್ಲಿ ಆ ಹುಡುಗಿಗೂ ಕೂಡ ಅದು ನೋವಾಗ್ತಿರೋದೆ, ಅದಕ್ಕೆ ಅವಳು ಎಗರ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನೀನು ಯೇಸುನ ಹತ್ರ 3000 ನಮಸ್ಕಾರಗಳನ್ನ ಮಾಡಿಸಿದ್ರು ಅವಳಿಗೆ ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಶಕ್ತಿ ಇರಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹಿಂದೆ ತಿರುಗ್ತಾ ಹೇಳ್ತಿರ್ತಾರೆ, ಏನ್ ತುಂಬಾ ಮನೇಲಿ ಕೆಲಸ ಮಾಡಿ ದಬಾಕ್ಬಿಡ್ತಾಳೆ ಇವಳು ಅಂತ. ಇಲ್ಲಿ ಹೀರೋ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈಗ ಮನೆಗೆ ಹೋಗಿದ ತಕ್ಷಣ ನೈಟ್ ನಿನ್ ಗಂಡ ಬಂದಾಗ ಎಲ್ಲಾನು ಹೇಳ್ತೀಯಲ್ವಾ, ಹೋಗಿ ಹೇಳ್ಕೊ, ಅವನು ನಿನ್ ಮೇಲೆ ಅನುಕಂಪ ಕರುಣೆ ತೋರಿಸ್ಬೋದು, ಆದ್ರೆ ಯಾವುದೇ ಮಕ್ಳು ಅವ್ರ ತಾಯಿ ಬಗ್ಗೆ ಕಂಪ್ಲೇಂಟ್ ನ ಕೇಳಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮನೆ ಮಗ ಏನಿರ್ತಾನೆ ಅವನು ಮದ್ವೆ ಆಗಿ ಬಂದ್ಮೇಲೆ ಅವ್ರ ಹೆಂಡತಿ ಅವ್ರ ಅತ್ತೆ ಮಾತು ಕೇಳ್ಬೇಕು, ಮತ್ತೆ ಅವ್ರ ಅತ್ತೆಗೆ ಸೇವೆ ಮಾಡ್ಬೇಕು, ಮತ್ತೆ ಹೆಂಡತಿ ಸಂಸ್ಕಾರಿಯಾಗಿರ್ಬೇಕು, ಅವಳು ಎಲ್ಲಾ ಜವಾಬ್ದಾರಿನೂ ವಹಿಸ್ಕೋಬೇಕು. ನೋಡು ನೀನು ಏನೇ ಹೇಳೋದಿದ್ರು ಏನೇ ಕಂಪ್ಲೇಂಟ್ ಮಾಡೋದಿದ್ರು ಯೋಚನೆ ಮಾಡಿ ಕಂಪ್ಲೇಂಟ್ ಮಾಡು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಏನಿರ್ತಾರೆ ಅವರು ಯೇಸುನ್ಗೆ ಮತ್ತೆ ಕಮ್ಯಾಂಗಿಗೆ ಆ ರಾಜ್ಮಾ ಕಾಳುಗಳನ್ನ ಎಸಿತಾ ಹೇಳ್ತಿರ್ತಾರೆ, ಹಾಗಾದ್ರೆ ನಿನ್ ಗಂಡನ್ಗೆ ನೀನ್ ಯಾಕೆ ಕಂಪ್ಲೇಂಟ್ ಮಾಡ್ತಿದ್ದೆ ಅಂತ ಅವರು ಹೀರೋ ತಾಯಿನ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನಾನಂತೂ ಅವನ್ಗೆ ಏನು ಹೇಳಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ನೋಡೋಣ ಅಂತ. ಇಲ್ಲಿ ಅದಕ್ಕೆ ಯೇಸುನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವನು ಕೆಲಸ ಮಾಡ್ಕೊಂಡು ರಾತ್ರಿ ಎಲ್ಲ ತುಂಬಾ ನೋವಲ್ಲಿ ಒದ್ದಾಡ್ತಿರ್ತಾನೆ, ಅವನ್ಗೆ ನಾನು ಇನ್ನೂ ಕಂಪ್ಲೇಂಟ್ಗಳನ್ನ ಹೇಳಿ ಅವನ್ಗೆ ಕಷ್ಟ ಕೊಡಕ್ ಇಷ್ಟಪಡಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಈ ಮಾತನ್ನ ಕೇಳಿ ಹೀರೋ ತಾಯಿ ಫುಲ್ಲು ರೇಗಿಸ್ತಾ ಹೇಳ್ತಿರ್ತಾರೆ, ನೀನಂತೂ ನಮ್ಮ ಮೇಲೆ ತುಂಬಾ ಕರುಣೆ ತೋರಿಸ್ಬಿಟ್ಟೆ ಬಿಡು ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಒಂದ್ ಗಾದೆ ಇದೆ ಕೇಳಿದೀರಾ, ಗಂಡ ಹೆಂಡತಿನ ತುಂಬಾ ಇಷ್ಟಪಡ್ತಿದ್ರೆ ಕಾಟ ಕೊಡೋ ಫ್ಯಾಮಿಲಿನೂ ಕೂಡ ಸಹಿಸ್ಕೋತಾನೆ, ಆದ್ರೆ ನನ್ ಕೇಸಲ್ಲಿ ಅದು ಉಲ್ಟಾ ಅಷ್ಟೇ ಅಂತ ಹೇಳ್ಬಿಟ್ಟು ಅವಳು ಮುಂದಕ್ಕೆ ನಡ್ಕೊಂಡು ಹೊಂಟೋಗ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಅಲ್ಲೇ ನಿಂತ್ಕೊಂಡು ಬೈತಾ ಇರ್ತಾರೆ, ದುರಾಂಕಾರಿ ನೀನು ಅಂತ. ಆಗ ಹೀರೋ ರಜ್ಜಿ ಮುಂದೆ ಬಂದ್ಬಿಟ್ಟು ಒಳ್ಳೇದಾಯ್ತು ನಿನ್ಗೆ ಹಿಂಗೆ ಆಗ್ಬೇಕಿತ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ರಜ್ಜಿ ಹೇಳ್ತಾ ಮುಂದೆ ನಡ್ಕೊಂಡು ಹೋಗ್ತಿರ್ತಾರೆ, ಸೇರಿಗೆ ಸವ ಸೇರು ಯಾರು ಬರ್ತಾರೋ ಅವಾಗ್ಲೇನೆ ಮಜಾ ಸಿಗೋದು ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಫಸ್ಟ್ ಇವಳಿಗೊಂದು ಪಾಠ ಕಲಿಸ್ಬೇಕು ಅಂತ. ಈಗ ಇಲ್ಲಿ ನಮ್ಗೆ ಯೇಸುನ ತೋರಿಸ್ತಾರೆ, ಅಲ್ಲಿ ಒಂದು 4 ಗೊಂಬೆಗಳಿರುತ್ತೆ, ಅದ್ರ ಮೂಗ್ ಮೇಲೆ ಯೇಸುನು ಹೊಡೆದ್ಬಿಟ್ಟು ಹೋಗ್ತಿರ್ತಾಳೆ.
ಇಲ್ಲಿ ಅದಕ್ಕೆ ಹೀರೋ ತಾಯಿ ಜೋರಾಗಿ ಕೂಗ್ತಾ ಹೇಳ್ತಿರ್ತಾರೆ, ಆ ಮೂರ್ತಿ ಮೂಗ್ ಮೇಲೆ ಯಾಕೆ ಹೊಡ್ದೆ, ಅದರಿಂದ ನಿನಗೆ ಪಾಪ ಸಿಗುತ್ತೆ, ನಿನ್ಗೊಂಚೂರು ತಲೆಯಲ್ಲಿ ಬುದ್ಧಿ ಇಲ್ವಾ, ಉಚಿತರ ಆಡ್ತೀಯ ಅಂತೆಲ್ಲ ಬೈಕೊಂಡು ಆ ಮೂರ್ತಿ ಹತ್ರ ಓಡ್ ಬರ್ತಿರ್ತಾರೆ. ಇಲ್ಲಿ ಹೀರೋ ತಾಯಿ ಆ ಮೂರ್ತಿ ಹತ್ರ ಬಂದ್ಬಿಟ್ಟು ಮೂಗ್ನ ಸವರ್ಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಅವರು ಕೇಳ್ಕೊತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನ ತೋರಿಸ್ತಾರೆ. ಇಲ್ಲಿ ಯೇಸುನು ಅವ್ರ ತಾಯಿ ಮನೆಗೆ ಬಂದಿರ್ತಾಳೆ. ಗೋಡೌನಲ್ಲಿರೋ ಎಲ್ಲ ವಸ್ತುಗಳನ್ನು ಎತ್ತಿ ಅವಳು ಜೋಡಿಸ್ತಿರ್ತಾಳೆ. ಇಲ್ಲಿ ಅವಳು ಅದನ್ನೆಲ್ಲ ಜೋಡಿಸ್ತಾ ಹೇಳ್ತಿರ್ತಾಳೆ, ಗೌರ್ಮೆಂಟ್ ಕೂಡ ಹೇಳಿದೆ ಒಂದೇ ಮಗು ಸಾಕು ಅಂತ, ಆದ್ರೆ ಇವರಿಗೆ ಗಂಡು ಮಕ್ಳದು ಒಂದು ದೊಡ್ಡ ಸೈನ್ಯನೇ ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನು ಇದನ್ನೆಲ್ಲ ಹೀರೋ ತಾಯಿಗೆ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವ್ರ ಗಂಡು ಮಗುನೆತ್ತಿ ಏನ್ ಮಾಡಿದ್ರು, ಆ ಗಂಡು ಮಗು ಅಂತೂ ನನ್ನನ್ನೇ ಜಾಸ್ತಿ ಇಷ್ಟಪಡುತ್ತೆ ಅವ್ರಿಗಿಂತ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅದು ಅಲ್ದಲ್ಲ ಕ್ವಾನ್ಶಿಕ್ ಅವ್ರ ಅಜ್ಜಿ ನನ್ಗೆ ಯಾಕೆ ರಾಜ್ಮಾ ಕಾಳುಗಳನ್ನ ಎಸಿತಾರೆ, ಏನಾಗೋಯ್ತು ನಮ್ಮ ಅಮ್ಮನ ಆತ್ಮ ನನ್ನ ಜೊತೆ ಇದ್ರೆ ಅಂತ ಬೈಕೊಂಡು ಅಲ್ಲಿ ಕುತ್ಕೊಳ್ಳೋಕೆ ಒಂದು ಟೇಬಲ್ ತರ ಇರುತ್ತೆ, ಅದ್ರ ಮೇಲೆ ಅವಳು ಕುತ್ಕೋತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಮ್ಮಮ್ಮ ನನ್ನನ್ನ ನೋಡೋಕೆ ಮತ್ತೆ ಕೇರ್ ಮಾಡಕ್ಕೆ ಬಂದ್ರೆ ಇವ್ರಿಗೇನ್ ತೊಂದ್ರೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಇಷ್ಟ ಹೇಳಿ ಮುಗಿಸಿದ್ಮೇಲೆ ಯೇಸುನ್ಗೆ ಕ್ವಾಂಗ್ರೆ ಅವರು ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕ್ವಾಂಗ್ರೆ ಅವರು ಸ್ಕೂಬಾ ಡೈವಿಂಗಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಚೀಲ ತರ ಇರುತ್ತಲ್ಲ ಅದನ್ನ ಅವರು ಸರಿ ಮಾಡ್ತಿರ್ತಾರೆ. ಇಲ್ಲಿ ಯೇಸುನ್ ಅದನ್ನ ನೋಡಿ ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಇಲ್ಲಿ ಯೇಸುನ್ಗೆ ಮತ್ತೆ ಇನ್ನೊಂದ್ ಕಡೆ ಕ್ವಾಂಗ್ರೆ ಅವರು ಕಾಣಿಸೋಕೆ ಸ್ಟಾರ್ಟ್ ಆಗ್ತಾರೆ. ಸ್ಕೂಬಾ ಡೈವಿಂಗ್ ಅಲ್ಲಿ ಮೀನ್ಗಳು ಮತ್ತೆ ಏನೇನ್ ಕಪ್ಪೆ ಚುಪ್ಗಳನ್ನೆಲ್ಲ ಹಿಡ್ದಿರ್ತಾರೆ ಅದನ್ನೆಲ್ಲ ತಗೊಂಡ್ಬಂದು ಇಲ್ಲಿ ಕ್ಲೀನ್ ಮಾಡ್ತಿರ್ತಾರಲ್ಲ ಅದು ಇಲ್ಲಿ ಯೇಸುನ್ಗೆ ಕಾಣಿಸ್ತಿರುತ್ತೆ. ಇಲ್ಲಿ ಯೇಸುನ್ ಫುಲ್ ಎಮೋಷನಲ್ ಆಗಿ ಅವ್ರ ತಾಯಿನ ನೋಡ್ತಾ ಮುಂದೆ ನೋಡ್ತಿರ್ತಾಳೆ. ಆಗ ಕ್ವಾಂಗ್ರೆ ಅವರು ಒಂದ್ ಬಿನ್ಗೆ ನೀರ್ ತಗೊಂಡು ಅದನ್ನ ಹಿಂದಗಡೆ ಬ್ಯಾಗಿಗೆ ಹಾಕೊಂಡು ಬರ್ತಿರ್ತಾರೆ. ಅವರು ತಗೊಂಡ್ಬಂದು ಯೇಸುನ್ ಪಕ್ಕದಲ್ಲೇ ಒಂಚೂರು ಜಾಗ ಇರುತ್ತೆ, ಅಲ್ಲಿ ಅವರು ಕುತ್ಕೋತಿರ್ತಾರೆ. ಇಲ್ಲಿ ಯೇಸುನು ಅದನ್ನೆಲ್ಲ ಎಮೋಷನಲ್ ಆಗಿ ನೋಡ್ತಾ ಹೇಳ್ತಿರ್ತಾಳೆ, ಇದೇ ಲಾಸ್ಟ್ ಟೈಮು ನನ್ನ ತಾಯಿ ಮನೆಗೆ ನಾನು ಬಂದಿರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈ ಮನೆನ ಮಾರಾಟಕ್ಕೆ ಇಟ್ಟಿದ್ದಾರೆ, ನಾನು ಅಮ್ಮ ಆದ್ಮೇಲೆ ನಮ್ಮ ಅಮ್ಮನ ತುಂಬಾ ನೆನಪಿಸ್ಕೊತಿದ್ದೀನಿ, ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಆ ಥರ ಹೇಳ್ತಾ ಫುಲ್ ಎಮೋಷನಲ್ ಆಗಿ ಇನ್ನೇನು ಅತ್ತೆ ಬಿಡ್ತಾಳೆ ಅನ್ನೋ ಥರ ಮಾಡ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಮಿನ್ಹೋಕು ಒಂದು ಮಗುನ ಎತ್ಕೊಂಡು ಆಚೆ ಬರ್ತಿರ್ತಾಳೆ. ಇಲ್ಲಿ ಅವಳು ಯೇಸುನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ನೀನು ಇದೇ ಕಾರಣಕ್ಕೆ ತಾನೇ ಬೇಜಾರಾಗಿರೋದು, ಯಾವತ್ತೂ ಈ ಜಾಗಕ್ಕೆ ಮತ್ತೆ ಬರೋಕ್ಕಾಗಲ್ಲ ಅಂತ ಅವಳು ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನು ಏನು ಮಾತಾಡ್ದೆ ಅಲ್ಲಿಟ್ಟಿರೋ ಬುಕ್ಗಳನ್ನೆಲ್ಲ ಜೋಡಿಸಿ ಎತ್ತಿಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸ್ಕೂಬಾ ಡೈವಿಂಗ್ದು ಟೀಮ್ ಏನಿರುತ್ತೆ ಅದನ್ನ ತೋರಿಸ್ತಾರೆ. ಇಲ್ಲಿ ಅವರು ಸಮುದ್ರದಿಂದ ತಂದಿರೋ ಶೆಲ್ಸ್ಗಳನ್ನೆಲ್ಲ ಅವರು ಬಿಸಿ ಮಾಡ್ತಾ ಅದ್ರಲ್ಲಿರೋ ಊಟನ ತಿಂತಾ ಇರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಅಲ್ಲಿಗೆ ಕಮ್ಯಾಂಗ್ ಮತ್ತೆ ಹೀರೋ ತಾಯಿ ಹೀರೋ ಅವ್ರ ಅಜ್ಜಿ ಕೂಡ ಬಂದಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಅವ್ರ ಅಜ್ಜಿ ಮತ್ತೆ ಹೀರೋ ಅವ್ರ ತಾಯಿ ಏನಿರ್ತಾರೆ ಅವರು ಏನ್ ಸ್ಕೂಬಾ ಡೈವಿಂಗ್ ಅಲ್ಲಿ ಹಿಡ್ಕೊಂಡ್ ಬಂದಿರ್ತಾರೆ ಅದನ್ನೆಲ್ಲ ತಿಂತಾ ಇರ್ತಾರೆ. ಆಗ ಚಾಂಗ್ಚಾ ಅವರು ಹೇಳ್ತಿರ್ತಾರೆ, ಕಮ್ಯಾಂಗ್ ನ ನೀವು ಎಷ್ಟೊತ್ತಿ ಬೇಕಾದ್ರೂ ಕರ್ಕೊಂಡ್ ಬರ್ಬೋದು ಅಂತ. ಆಗ ಡುಮ್ಡುಮ್ಗಿರೋ ಆಂಟಿ ಹೇಳ್ತಾ ಇರ್ತಾರೆ, ನೀವು ಅವಳನ್ನ ಎಸತಿ ಬೇಕಾದ್ರೂ ಕರ್ಕೊಂಡ್ ಬರ್ಬೋದು, ಆದ್ರೆ ನಾವು ಸ್ಕೂಬಾ ಡೈವಿಂಗ್ ನ ಅವಳಿಗೆ ಹೇಳ್ಕೊಡಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಡುಮ್ಡುಮ್ಗಿರೋ ಆಂಟಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಲ್ಲ ಇಷ್ಟು ಚಿಕ್ಕ ಹುಡುಗಿಗೆ ಸ್ಕೂಬಾ ಡೈವಿಂಗ್ ಯಾಕೆ ಹೇಳ್ಕೊಡ್ಬೇಕು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಸ್ಕೂಬಾ ಡೈವಿಂಗ್ ನ ಚಿಕ್ಕ ವಯಸ್ಸಿಂದಾನೇ ಕಲ್ತ್ರೆ ತುಂಬಾ ಒಳ್ಳೇದು ಅಂತ. ಇಲ್ಲಿ ಅದಕ್ಕೆ ಚಾಂಗ್ಚಾ ಅವರು ಹೇಳ್ತಿರ್ತಾರೆ, ಯಾರು ಹೇಳಿದ್ದು ನಿಂಗೆ ಕಿತ್ತೋಗಿರೋ ಮಾತುಗಳನ್ನೆಲ್ಲ, ಇಲ್ಲಿ ಚಿಕ್ಕ ಮಕ್ಳು ಬರೀ ನೀರಲ್ಲಿ ಆಟ ಆಡಕ್ ಬರ್ತಾರ ಅಷ್ಟೇ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾವು ಅದನ್ನೇ ತಾನೇ ಹೇಳ್ತಿರೋದು, ಅವಳು ಇಲ್ಲಿ ಆಟ ಆಡಕ್ ಬರ್ಲಿ, ಇಲ್ಲಿ ನೀರ್ ಕೂಡ ಕಮ್ಮಿ ಇದೆ, ಅದರಿಂದ ಅವಳಿಗೆ ಏನು ತೊಂದರೆ ಆಗಲ್ಲ, ಇವಳು ನೀರಲ್ಲಿ ಆಟ ಆಡಿದ್ರೆ ನೀರ್ದು ಭಯ ಏನಿರುತ್ತೆ ಅದು ಕೂಡ ಹೊರಟೋಗುತ್ತೆ ಅಲ್ವಾ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ಚಾ ಹೇಳ್ತಿರ್ತಾಳೆ, ಇವಳೇ ನಿಮ್ಮ ಮಗಳ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ನಾನು ಹೋಗಿ ನಿನ್ನಂತಳ ಹತ್ರ ಮಾತಾಡ್ತಾ ಇದ್ದಿಲ್ಲ, ನಿನ್ನ ಹತ್ರ ಮಾತಾಡೋದ್ಕಿಂತ ಸುಮ್ಮನೆ ಇರೋದೇ ಒಳ್ಳೇದು ಅಂದ್ಬಿಟ್ಟು ಅವರು ಸೈಡಿಗೆ ತಿರ್ಕೋತಿರ್ತಾರೆ. ಇಲ್ಲಿ ಅದಕ್ಕೆ ಡುಮ್ಡುಮ್ಗಿರೋ ಆಂಟಿ ಹೀರೋ ತಾಯಿನ ಕೇಳ್ತಿರ್ತಾರೆ, ಯೇಸುನ್ನ ಕೇಳ್ಬಿಟ್ಟು ಕರ್ಕೊಂಬಂದಿದ್ಯಾ, ಅವಳಿಗೆ ಹೇಳಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಅವಳ ಹತ್ರ ಎಂದಕ್ಕೆ ಪರ್ಮಿಷನ್ ತಗೋಬೇಕು, ಅವಳೇ ನಮ್ಮ ಮನೆ ಮಹಾರಾಣಿನ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ರಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವ್ರವ್ರ ದುಡಿಮೆನ ಅವ್ರವರೇ ಮಾಡ್ಕೋಬೇಕು, ಅವ್ರು ತಿನ್ನೋ ಊಟಕ್ಕೆ ಅವರೇ ಸಂಪಾದನೆ ಮಾಡ್ಕೋಬೇಕು. ಈ ಹುಡುಗಿ ಚಿಕ್ಕವಳಿದ್ದಾಗಿಂದ ಸ್ಕೂಬಾ ಡೈವಿಂಗ್ ಕಲ್ತ್ರೆ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ, ಅಷ್ಟು ಮಾಡೋದಕ್ಕೆ ನೀವು ಯಾಕೆ ಇಷ್ಟೊಂದು ಓವರ್ ಆಗಿ ಬಿಲ್ಡಪ್ ತಗೋತಾ ಇದ್ದೀರಾ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಹೀರೋ ತಾಯಿದು ಮತ್ತೆ ಹೀರೋ ಅಜ್ಜಿದು ಮಾತು ಕೇಳೋಕ್ಕಾಗದೆ ಸ್ಕೂಬಾ ಡೈವಿಂಗ್ ಅಜ್ಜಿ ಇರ್ತಾರಲ್ಲ ಅವರು ಹುಲ್ಗಳನ್ನೆಲ್ಲ ಚಿಕ್ಕದಾಗಿ ಉಂಡೆ ಮಾಡ್ಬಿಟ್ಟು ಕಿವಿಗೆ ತುರಿಕೋತಿರ್ತಾರೆ. ಇಲ್ಲಿ ಸ್ಕೂಬಾ ಡೈವಿಂಗ್ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇಲ್ಲಿ ಕೇಳು ನಾವ್ ಯಾಕೆ ಇಷ್ಟು ಓವರ್ ಆಗಿ ಆಡ್ತಾ ಇದೀವಿ ಅಂತ ನಾನು ಹೇಳ್ತೀನಿ ಅಂತ ಅವರು ಹೇಳ್ತಿರ್ತಾರೆ. ನಾವು ಪ್ರತಿ ಸತಿ ಸಮುದ್ರಕ್ಕೆ ಸ್ಕೂಬಾ ಡೈವಿಂಗಿಗೆ ಹೋದಾಗ ಸಮುದ್ರ ದೇವತೆನ ನಮ್ ಜೀವ ಭಿಕ್ಷೆ ಕೇಳ್ತೀವಿ, ನಮ್ಗೇನು ಆಗದೆ ಹುಷಾರಾಗಿ ಬರೋ ತರ ಮಾಡು ಅಂತ. ಅದಕ್ಕೆ ಯಾವತ್ತು ಕಾಂಗ್ರೆ ಯೇಸುನ್ಗೆ ಸ್ಕೂಬಾ ಡೈವಿಂಗ್ ನ ಹೇಳ್ಕೊಂಡ್ ಕೊಟ್ಟಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಸ್ಕೂಬಾ ಡೈವಿಂಗ್ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾರೆ, ಅವಳು ಯಾವಾಗ್ಲೂ ವಿರುದ್ಧವಾಗಿದ್ಲು, ಕ್ವಾಂಗ್ರೆಗೆ ಯಾವತ್ತೂ ಸ್ಕೂಬಾ ಡೈವಿಂಗ್ ಮಾಡೋದು ಒಂದು ಚೂರು ಇಷ್ಟ ಇರಲಿಲ್ಲ, ಅದಕ್ಕೆ ಅವರು ಯೇಸುನ್ಗೂ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ಚಾ ಅವರು ಹೇಳ್ತಿರ್ತಾರೆ, ಕ್ವಾಂಗ್ರೆನ ಯಾವತ್ತೂ ಯೇಸುನ್ಗೆ ಸ್ಕೂಬಾ ಡೈವಿಂಗ್ ಮಾಡಬೇಡ ಅಂತ ಹೇಳಿದವರು ಇನ್ನು ಯೇಸುನ್ನು ಕಾಮ್ಯಾಂಗಿಗೆ ಕಲ್ಸ್ಬಿಡ್ತಾಳ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋಜಿಗೆ ಫುಲ್ ಕೋಪ ಬಂದ್ಬಿಡುತ್ತೆ, ಅವರು ಬೈತಾ ಹೇಳ್ತಿರ್ತಾರೆ, ಇವಾಗ ನೀನ್ ನನಗೆ ಹೇಳ್ತೀಯ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ, ನೀನ್ ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತಿರ್ತಾರೆ.
ಇಲ್ಲಿ ಹೀರೋ ರಜೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಮ್ಮ ವಿಷಯದಲ್ಲಿ ನೀನು ಮೂಗು ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ನ ಜೋರಾಗಿ ಬಿಸಾಕ್ಬಿಟ್ಟು ಅಲ್ಲಿಂದ ಎದ್ದೋಗ್ತಿರ್ತಾರೆ. ಇಲ್ಲಿ ಹೀರೋ ರಜಿ ಥರ ಎದ್ದೋಗ್ತಿರೋದಕ್ಕೆ ಹೀರೋ ತಾಯಿ ಒಂದು ನಿಮಿಷ ಇರಿ ನಾನು ಬರ್ತೀನಿ ಅಂತ ಅವರು ಇನ್ನೊಂದೆರಡು ತಿನ್ನೋದಕ್ಕೆ ತಗೋತಿರ್ತಾರೆ. ಆದರೆ ಚಾಂಗ್ಚಾ ಅವರು ಹೀರೋ ತಾಯಿಗೆ ಏನು ಎತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಮತ್ತೆ ಹೀರೋ ತಾಯಿ ಬಾಯಲ್ಲಿ ಇಟ್ಕೊಂಡಿರ್ತಾರಲ್ಲ ಅದನ್ನು ಕಿತ್ಕೊಂಡ್ಬಿಟ್ಟು ನಾನು ನಿನ್ಗೇನು ಕೊಡಲ್ಲ ಹೋಗು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಕೂಡ ನನಗೇನು ಬೇಕಾಗಿಲ್ಲ ಅಂತ ಕಮ್ಮಿಯಾಗ್ನ ಸೊಂಟಕ್ಕೆ ಎತ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಇಲ್ಲಿ ಹೀರೋ ತಾಯಿ ಕಮ್ಮಿಯಾಗ್ನ ಎತ್ಕೊಂಡು ಹೋಗ್ತಿರುವಾಗ ಸ್ಕೂಬಾ ಡೈವಿಂಗ್ ಲೇಡಿಗಳೆಲ್ಲ ಏನು ಕೂತಿದ್ರು ಅವರೆಲ್ಲ ಜೋರಾಗಿ ಕಿರ್ಸ್ತಿರ್ತಾರೆ, ಮತ್ತೆ ಈ ಕಡೆ ಬರಬೇಡ ನೀನು ಅಂತ. ಈಗ ಸೀನು ಶಿಫ್ಟ್ ಆಗಿ ಏಸುನ್ ಮತ್ತೆ ಮಿನ್ಹೋಕ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಮಿನ್ಹೋಕ್ ಏಸುನ್ಗೆ ಹೇಳ್ತಿರ್ತಾಳೆ, ಹಣೆ ಬರದಲ್ಲಿ ಮನೆ ಕೆಲಸದೊಳೆ ಆಗಬೇಕು ಅಂತ ಇದ್ರೆ ಯಾರೇನು ಮಾಡೋಕ್ಕಾಗುತ್ತೆ, ನಾವು ಇನ್ನೂ ಮನೆ ಖಾಲಿ ಮಾಡೋಕ್ಕೆ 2 ವಾರ ಇದೆ, ನೀನ್ಯಾಕೆ ಅವರಿಬ್ರದ್ದು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇದೆಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಮಿನ್ಹೋಕು ಏಸುನ್ ಅವ್ರ ತಂಗಿ ತಮ್ಮ ಇರ್ತಾರಲ್ಲ ಅವ್ರ ಬಗ್ಗೆ ಕೇಳ್ತಾ ಇರೋದು. ಇಲ್ಲಿ ಮಿನ್ಹೋಕು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯಾಕೆ ಅವ್ರಿಗೆ ಕೈಕಾಲು ದೇವ್ರು ಕೊಟ್ಟಿಲ್ವಾ, ಅವ್ರೇನಾದ್ರೂ ಕೆಲಸ ಮಾಡಿದ್ರೆ ಸೌದೋಗ್ಬಿಡ್ತಾರ, ಅದು ಅಲ್ದಲೆ ಅವರಿಬ್ರು ಇಲ್ಲಿಂದ ಹೊರಟೋದ್ರೆ ನಿನ್ ಮನ್ಸಿಗೆ ನೋವಾಗಲ್ವಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ನೋಡು ನನ್ನ ತಂಗಿ ತಮ್ಮನ ಬಗ್ಗೆ ಏನೋ ಮಾತಾಡಬೇಡ, ನೀನು ನನಗೆ ಕೋಪ ಬರಿಸ್ಬೇಡ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಈಸುನ್ ಅವ್ರ ತಾಯಿ ಫೋಟೋ ಇತ್ತಲ್ಲ, ಅಲ್ಲಿ ಈಸುನ್ ಅವ್ರ 2ನೇ ತಂದೆದು ಫುಲ್ ಫ್ಯಾಮಿಲಿ ಫೋಟೋ ಇರುತ್ತೆ. ಇಲ್ಲಿ ಏಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಗೊತ್ತು ನನ್ನ ಗಂಡನ ಮನೆ ಕಡೆ ಅಂತ. ಆಗ ಪಟ್ ಅಂತ ಮಿನ್ಹೋಕ್ ಹೇಳ್ತಿರ್ತಾಳೆ, ಗೊತ್ತು ನಿನ್ನ ಗಂಡನ ಯಾರೋ ಕಸಿನ್ ಒಬ್ಬ ಜಿಜು ಐಲ್ಯಾಂಡ್ ಅಲ್ಲಿ ದೊಡ್ಡ ಆಫೀಸರ್ ಆಗಿದ್ದಾನೆ, ಇದನ್ನೇ ನೀನು ನನಗೆ 100 ಸತಿ ಹೇಳಿ ಧಮ್ಕಿ ಕೊಟ್ಟಿದ್ಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿನ್ಹೋಕು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವ್ರ ಪರಿಚಯ ಇರೋದು ಬರೀ ಜೆಜು ಐಲ್ಯಾಂಡ್ ಅಲ್ಲ ಇಲ್ಲ ಮೇನ್ ಲ್ಯಾಂಡ್ ಅಲ್ಲೂ ಇದೆಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ನನ್ನ ತಂಗಿ ತಮ್ಮನ ಪರವಾಗಿ ನಾನು ನಿಂತಿದ್ದೀನಿ, ನೀನು ಅವ್ರಿಗೆ ಯಾವತ್ತೂ ತೊಂದರೆ ಕೊಡಬಾರ್ದು, ಅವ್ರಿಗೆ ಊಟ ತಿಂಡಿಲಂತೂ ಯಾವತ್ತೂ ಕೊರತೆನೇ ಆಗಬಾರ್ದು ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮಗೆ ಮಿನ್ಹೋಕ್ನ ತೋರಿಸ್ತಾರೆ. ಮಿನ್ಹೋಕ್ ಅವ್ರ ಮಗುಗೆ ಒಂಥರ ಡೈಪರ್ ತರ ಬಟ್ಟೆನ ಕಟ್ತಿರ್ತಾಳೆ, ಆದ್ರೆ ಅವಳಿಗೆ ಅದು ಬರ್ತಾ ಇರೋದಿಲ್ಲ. ಈಗ ಇಲ್ಲಿ ಮಿನ್ಹೋಕು ಅದನ್ನ ಟ್ರೈ ಮಾಡ್ತಿರ್ತಾಳೆ ಹೆಂಗ್ ಕಟ್ಟೋದು ಅಂತ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ ತಂಗಿ ತಮ್ಮಂಗೆ ಊಟ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಂತ. ಇಲ್ಲಿ ಮಿನ್ಹೋಕು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಂಗೆ ತುಂಬಾ ಸತಿ ಅನ್ಸುತ್ತೆ ಅವ್ರಿಗೆ ಬೈಬೇಕು ಅಂತ, ಆದ್ರೆ ಏನ್ ಮಾಡೋದು, ಅವರು ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಬಂದು ನನ್ನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಬಿಡ್ತಾರೆ. ನಾನು 2 ಮಕ್ಳನ್ನು 10 ವರ್ಷದಿಂದ ಸಾಕ್ತಾ ಇದೀನಿ, ಈಗಂತೂ ಅವರು ನಂದೇ ಸ್ವಂತ ಮಕ್ಳಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿನ್ಹೋಕ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯಾವಾಗ್ಲೂ ರಕ್ತ ಸಂಬಂಧಗಳೇ ಗಟ್ಟಿಯಾಗಿರ್ಬೇಕು ಅಂತ ಏನಿಲ್ವಲ್ಲ, ಕೆಲವೊಂದೊಂದು ಮನ್ಸಿಂದ ಕೂಡ ಸಂಬಂಧಗಳಾಗುತ್ತೆ, ಅದು ಕೂಡ ಗಟ್ಟಿಯಾಗಿರ್ಬೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸುನ್ನು ಆ ಮಗುಗೆ ಡೈಪರ್ ತರ ಏನೋ ಬಟ್ಟೆ ಹಾಕ್ತಿರ್ತಾರಲ್ಲ ಅದನ್ನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ನೀನ್ ಇನ್ನೂ ಕೂಡ ಕಲ್ತಿಲ್ವಾ ಕೊಡಿಲಿ ಅನ್ಬಿಟ್ಟು ಅವಳ ಜಾಗದಿಂದ ಎದ್ದೋಗಿ ಮಿನ್ಹೋಕ್ ಹತ್ರ ಕುತ್ಕೊಂಡು ಬಟ್ಟೆ ಇಸ್ಕೊತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಏಸುನು ಆ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಬಿಟ್ಟು ಯಾವ ತರ ಯೂಸ್ ಮಾಡೋದು ಅದನ್ನ ಅಂತ ಮಿನ್ಹೋಕ್ಗೆ ಹೇಳ್ಕೊಂಡ್ ಕೊಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗೂ ಗೊತ್ತು ನೀನು ನಿನ್ ಗಂಡನ ಮನೇಲಿ ಖುಷಿಯಾಗಿಲ್ಲ, ನಿಂಗೆ ಯಾವಾಗೆಲ್ಲ ಯಾರ ಹತ್ರ ಮಾತಾಡ್ಬೇಕು ಅಂತ ಅನ್ಸುತ್ತೋ ಅವಾಗೆಲ್ಲ ನೀನು ನನ್ನ ಹತ್ರ ಮಾತಾಡ್ಬೋದು, ಸ್ವಲ್ಪ ಉಪ್ಪು ಹುಳಿ ಖಾರನೆಲ್ಲ ಮಿಕ್ಸ್ ಮಾಡಿ ಅವ್ರ ಬಗ್ಗೆ ಬೈ, ಏನು ತೊಂದ್ರೆ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನು ಏನು ಹೇಳೋದಿಲ್ಲ, ಆ ಮಗುಗೆ ಡೈಪರ್ ತರ ಏನ್ ಹಾಕ್ತಾ ಇರ್ತಾಳೆ ಅದನ್ನ ಹಾಕ್ಬಿಟ್ಟು ಅವಳು ಅಲ್ಲಿಂದ ಎದ್ದೋಗ್ತಿರ್ತಾಳೆ. ಇಲ್ಲಿ ಒಂದು ಚಿಕ್ಕ ಇಂಟರಪ್ಷನ್. ಎಲ್ಲರೂ ಕೇಳ್ತಿದ್ದೀರಾ ವಿಡಿಯೋ ಯಾಕೆ ಇಷ್ಟು ಲೇಟ್ ಆಗಿ ಬರ್ತಿದೆ, ಏನಾಗಿದೆ, ನೀವು ಹುಷಾರಾಗಿದ್ದೀರಾ ಏನು ಅಂತ. ನಾನು ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನನಗೆ ಡಾಕ್ಟರು ಸ್ವಲ್ಪ ಸ್ಕ್ರೀನ್ ಟೈಮ್ನ ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ, ಯಾಕೆಂದರೆ ನನ್ನ ಕಣ್ಣು ಸ್ವಲ್ಪ ಏನೋ ಅಲರ್ಜಿ ಇನ್ಫೆಕ್ಷನ್ ಆ ಥರ ಏನೋ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಅದರಿಂದ ನನಗೆ ಡಾಕ್ಟರು ಸ್ವಲ್ಪ ಏನು ಸ್ಕ್ರೀನ್ ಟೈಮಿಂಗ್ ಇರುತ್ತೆ ಅದನ್ನು ಕಮ್ಮಿ ಮಾಡಿ, ಜಾಸ್ತಿ ಮೊಬೈಲ್ ಯೂಸ್ ಮಾಡಬೇಡಿ, ಸಿಸ್ಟಮ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾನು ಎಡಿಟಿಂಗ್ನ ಸ್ವಲ್ಪ ಲೇಟಾಗಿ ಆಗ್ತಿದ್ದೀನಿ, ಯಾಕೆಂದರೆ ನಂಗೆ ಜಾಸ್ತಿ ಮೊಬೈಲ್ ನೋಡೋದಕ್ಕೆ ಆಗ್ತಾಯಿಲ್ಲ, ಎಡಿಟಿಂಗ್ ಮಾಡೋಕ್ಕಾಗ್ತಿಲ್ಲ. ಮತ್ತು ಇನ್ನೊಂದೇನೆಂದರೆ ನನಗೆ ಇದರಿಂದ ಯಾವುದೇ ಥರ ಅರ್ನಿಂಗ್ ಆಗ್ತಾಯಿಲ್ಲ ಯೂಟ್ಯೂಬಿಂದ. ಇನ್ನೂ ನಂದು ಅಕೌಂಟ್ ಏನಿದೆ ಅದು ಮಾನಿಟೈಸ್ ಆಗಿಲ್ಲ. ಸೊ ಅದಕ್ಕೆ ನಾನು ಇದ್ರ ಜೊತೆಲಿ ಬೇರೆ ಕೆಲಸ ಕೂಡ ಮಾಡ್ತಿದ್ದೀನಿ. ಆ ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಿಜ ನನಗೆ ಫುಲ್ ಟಯರ್ಡ್ ಆಗಿಬಿಡುತ್ತೆ. ಅದಕ್ಕೆ ನಾನು ಎಡಿಟಿಂಗ್ನ ಸ್ವಲ್ಪ ತುಂಬ ಕಮ್ಮಿ ಮಾಡಿದ್ದೀನಿ ಮಾಡೋದು. ಬಟ್ ಆದರೂ ನಾನು ಟ್ರೈ ಮಾಡ್ತೀನಿ, ಯಾವಾಗೆಲ್ಲ ನನಗೆ ಎಡಿಟ್ ಮಾಡೋಕ್ಕಾಗುತ್ತೋ ಅವಾಗೆಲ್ಲ ನಾನು ಎಡಿಟ್ ಮಾಡಿ ನಿಮಗೆ ವಿಡಿಯೋ ತಲುಪೋ ಥರ ಮಾಡ್ತಾಯಿದ್ದೀನಿ. ನನ್ನಿಂದ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ನಾನು ಆದಷ್ಟು ಬೇಗ ವೀಡಿಯೋಸ್ಗಳನ್ನ ನೀಟಾಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ವಿಷಯ ಏನಂದರೆ ನನ್ನ ಅಕೌಂಟ್ ಏನಾದರೂ ಮಾನಿಟೈಸ್ ಆಗಿ ನಾನೇನಾದರೂ ಯೂಟ್ಯೂಬಿಂದ ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಕಂಪ್ಲೀಟಾಗಿ ಯೂಟ್ಯೂಬ್ನ ಮಾಡ್ತೀನಿ. ಆಗ ನಿಮಗೆ ಈ ಥರ ಕಂಪ್ಲೇಂಟ್ ಬರೋದಿಲ್ಲ, ಯಾಕೆ ವೀಡಿಯೋ ಲೇಟಾಗಿ ಬರ್ತಿದೆ ಅಂತ. ಆವಾಗ ನಾನು ಕಂಪ್ಲೀಟಾಗಿ ಯೂಟ್ಯೂಬ್ನ ಮಾಡ್ತಿರೋದ್ರಿಂದ ನಿಮಗೆ ಡೈಲಿ ಇಲ್ಲ ಒಂದಿನ ಬಿಟ್ಟು ಒಂದಿನ ವೀಡಿಯೋಸ್ ಬರುತ್ತೆ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಸೂರಜ್, ನಿಮಗೆ ಇಷ್ಟು ದೊಡ್ಡ ಕಮೆಂಟ್ ನನಗೆ ಮಾಡಿದ್ದಕ್ಕೆ, ನಿಮ್ಮ ಇಷ್ಟು ಪ್ರೀಷಿಯಸ್ ಟೈಮ್ನ ನನಗೋಸ್ಕರ ತೆಗೆದು
ನೀವು ಇಷ್ಟು ದೊಡ್ಡ ಕಮೆಂಟ್ ಮಾಡಿದ್ದಕ್ಕೆ ಮತ್ತು ನಿಮ್ಮ ಪ್ರೀತಿಗೆ ನಿಜವಾಗ್ಲೂ ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊಂದು ಪ್ರೀತಿ ಮತ್ತು ನನಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ, ಮತ್ತು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಯಾರೆಲ್ಲ ನನ್ನ ವೀಡಿಯೋನ ನೋಡಿ ನನ್ನ ವೀಡಿಯೋ ಲೈಕ್ ಮಾಡ್ತಾರೆ, ನನ್ನ ವೀಡಿಯೋನ ಇಷ್ಟಪಟ್ಟು ನೋಡ್ತಾರೆ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಮಾತುಕತೆ ಜಾಸ್ತಿ ಆಗಿಬಿಟ್ಟಿದೆ, ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟು ಏನು ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಈಗ ನಾವು ಎಪಿಸೋಡ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಇಲ್ಲಿ ಯೇಸುನ್ ಎದ್ದೋಗಕ್ಕೆ ಮುಂಚೆ ಮಿನ್ಹೋ ಕೇಳ್ತಿರ್ತಾರೆ, ನಿನ್ನ ಮನಸ್ಸಿನ ಭಾರ ಕೂಡ ಕಮ್ಮಿ ಆಗುತ್ತೆ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೋಗ್ತಾ ಹೋಗ್ತಾ ಹೇಳ್ತಾ ಇರ್ತಾಳೆ, ನಿನಗೆ ಗೊತ್ತು ತಾನೆ ಯಾವತ್ತೂ ನಾನು ನಿನ್ನನ್ನು ಫ್ರೆಂಡ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವಳಿಂದ ಹೊಟ್ಟೋಗಿ ಆಚೆ ಕೂತ್ಕೋತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ್ ಕೂತಿರೋ ಜಾಗಕ್ಕೆ ಮಿನ್ಹೋ ಕೂಡ ಬರ್ತಿರ್ತಾಳೆ. ಇಲ್ಲಿ ಅವಳು ಬಂದಮೇಲೆ ಸೈಕಲ್ ತೆಗೆದು ಯೇಸುನ್ ಹತ್ರ ಕೊಟ್ಬಿಟ್ಟು ಹೇಳ್ತಿರ್ತಾಳೆ, ಆದರೆ ನಾವು ಶತ್ರುಗಳು ಕೂಡ ಆಗಬಾರ್ದು ಅಂತ. ಇಲ್ಲಿ ಮಿನ್ಹೋಕು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಎರಡನೇ ಅಪ್ಪನಿಗೆ ನಿಮ್ಮಮ್ಮ ಸತ್ತು 10 ವರ್ಷ ಆದಮೇಲೆ ನಾನು ಮದುವೆ ಆಗಿರೋದು ಅಂತ ಹೇಳ್ತಿರ್ತಾಳೆ. ನಾನು ಯಾವತ್ತೂ ನಿಮ್ಮ ತಾಯಿಗೆ ಮೋಸ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಆದರೂ ನಾವು ಯಾವತ್ತೂ ಫ್ರೆಂಡ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಮಿನ್ಹೋ ಕೇಳ್ತಿರ್ತಾಳೆ, ಹೌದಾ ಹಾಗಾದರೆ ನೀನು ಇದ್ರ ಮೇಲೆ ನಂದು ಯೆಲ್ಲೋ ಕಲರ್ ಡ್ರೆಸ್ ಎತ್ಕೊಂಡು ಓಡೋಗಿದ್ದೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನು ನಾವಿಬ್ರು ಯಾವತ್ತೂ ಫ್ರೆಂಡ್ ಆಗೋಕ್ಕಾಗಲ್ಲ ಅಂತ ಮಿನ್ಹೋ ಕೊಟ್ಟಿರೋ ಸೈಕಲ್ ಮೇಲೆ ಕುತ್ಕೊಂಡು ಅದು ಚೆನ್ನಾಗಿದೆಯಾ ಅಂತ ಆ ಕಡೆ ಈ ಕಡೆ ತಿರುಗಿಸ್ತಾ ಮುಂದಕ್ಕೆ ಹಿಂದಕ್ಕೆಲ್ಲ ಮಾಡಿ ನೋಡ್ತಿರ್ತಾಳೆ. ಇಲ್ಲಿ ಮಿನ್ಹೋಕು ಅಲ್ಲೇ ಇರೋ ಬೆಂಚ್ ಮೇಲೆ ಕುತ್ಕೊಂಡು ಹೇಳ್ತಿರ್ತಾಳೆ, ನಾನು ನಿನ್ನನ್ನು ನಿಜವಾಗ್ಲೂ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಅಂತ. ಇದನ್ನ ಕೇಳಿ ಯೇಸುನ್ಗೊಂದು ಫುಲ್ ಶೋಕ್ ಆಗಿ ಅವಳು ಮಿನ್ಹೋ ಕಡೆಗೆ ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ಮಿನ್ಹೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇಷ್ಟು ವರ್ಷ ನಾನು ಈ ಮನೇಲಿ ಸಂಸಾರ ಮಾಡಿದ್ಮೇಲೆ ಅವಾಗ ನಿನ್ಗೆ ಆಗಿರೋ ಮೋಸದಿಂದ ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿನ್ಹೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಮನೆ ಕೆಲಸ ಮಾಡೋದಕ್ಕೆಲ್ಲ ಹುಟ್ಟಿರೋದು, ನಿನ್ನ ಮನಸ್ಸು ಆದರೂ ಕೂಡ ತುಂಬ ದೊಡ್ಡದು, ತುಂಬ ಒಳ್ಳೆಯವಳು ನೀನು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿನ್ಹೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಕ್ವಾನ್ಶಿಕ್ ಜೊತೆ ಚೆನ್ನಾಗಿ ಜೀವನ ನಡೆಸು, ಯಾವತ್ತೂ ಸಂಬಂಧನ ಕಳ್ಕೊಳಕ್ಕೆ ಹೋಗ್ಬೇಡ, ಯಾಕೆಂದ್ರೆ ಅವನು ಕೂಡ ತುಂಬ ಒಳ್ಳೆಯವನು, ಅದರಿಂದ ನಿನ್ನ ಲೈಫ್ ಕೂಡ ಚೆನ್ನಾಗಿರುತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನು ತುಂಬ ಹೊತ್ತು ಸೈಲೆಂಟ್ ಆಗಿದ್ದು ಆಮೇಲೆ ಹೇಳ್ತಿರ್ತಾಳೆ, ನನ್ಗನ್ಸುತ್ತೆ ನೀನು ಅಂತ. ಅವಳು ಹಂಗನ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ಆಗ ಮಿನ್ಹೋ ಕೇಳ್ತಿರ್ತಾಳೆ, ಹಾಂ ಮುಂದೆ ಕೇಳು ಅಂತ. ಇಲ್ಲಿ ಮತ್ತೆ ಯೇಸುನ್ ಅದೇ ಥರನೇ ಹೇಳ್ತಾಳೆ, ನನ್ಗನ್ಸುತ್ತೆ ನೀನು ಅಂತ. ಇಲ್ಲಿ ಅದಕ್ಕೆ ಮಿನ್ಹೋ ಕೇಳ್ತಿರ್ತಾಳೆ, ಯಾಕಷ್ಟು ಯೋಚನೆ ಮಾಡ್ತಿದ್ಯಾ, ಹೇಳು ಮುಂದಕ್ಕೆ ಏನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನು ಪಟ್ಟಂತ ನನ್ಗನ್ಸುತ್ತೆ ನೀನು ನನ್ನ ತಂಗಿ ಮತ್ತೆ ತಮ್ಮನ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯಾವುದೇ ಕಾರಣಕ್ಕೂ ಅವರಿಬ್ರದ್ದು ವಿದ್ಯಾಭ್ಯಾಸನ ಮಾತ್ರ ನಿಲ್ಲಿಸ್ಬೇಡ ಅಂತ. ಇಲ್ಲಿ ಮಿನ್ಹೋಕು ಯೇಸುನ್ ತಂದಿರೋ ಜೋಳನ ತಿಂತಾ ಇರ್ತಾಳೆ. ಇಲ್ಲಿ ಮಿನ್ಹೋಕು ಯೇಸುನ್ ಮಾತನ್ನ ಕೇಳಿ ಜೋಳ ತಿಂದಿರೋದನ್ನ ನಿಲ್ಲಿಸ್ಬಿಟ್ಟು ಹೇಳ್ತಿರ್ತಾಳೆ, ಇನ್ಮೇಲೆ ನೀನು ನನ್ನ ಮಕ್ಳ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಬಿಡು ಗೊತ್ತಾಯ್ತಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನು ಮಿನ್ಹೋ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ನನ್ಗೆ ಈಗಲೂ ಕೂಡ ಚೆನ್ನಾಗಿ ನೆನಪಿದೆ, ನೀನು ಅವತ್ತು ಬರೀ 4 ಕುಲ್ಫಿ ತಂದಿದ್ದೆ ನನಗೆ ಅಂತ ನೀನು ತಗೊಂಬಂದಿರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನು ಅವಳು ತಂದಿರೋ ಜೋಳಗಳನ್ನೆಲ್ಲ ತೋರಿಸ್ಬಿಟ್ಟು ಹೇಳ್ತಿರ್ತಾಳೆ, ಆದ್ರೆ ನಾನು ನೋಡು ಇಲ್ಲಿ 5 ತಗೊಂಡ್ ಬಂದಿದ್ದೀನಿ, 5 ಜೋಳ ತಂದಿದ್ದೀನಿ, ನಾನು ಎಲ್ಲರಿಗೂ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ರೇಗಿಸ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ಹೋ ಕೇಳ್ತಿರ್ತಾಳೆ, ಸರಿ ಆಯ್ತು, ನಾನು ಆ ಕುಲ್ಫಿ ಬದಲು ನಿನ್ಗೆ ಈ ಸೈಕಲ್ ಕೊಡ್ತೀನಿ, ಈಗಲಾದ್ರೂ ಆ ಕುಲ್ಫಿ ತಂದಿಲ್ಲ ಅನ್ನೋದನ್ನ ಮರ್ತೋಗ್ಬಿಡು, ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಿನ್ಹೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಕಮ್ಮಿಯಂಗಗೋಸ್ಕರ ನನ್ನ ಕಡೆಯಿಂದ ಗಿಫ್ಟ್ ಅಂತ ಇಟ್ಕೋ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಪಟ್ಟ ಅಂತ ಹೇಳ್ತಾಳೆ, ಯೂಸ್ ಮಾಡಿರೋ ವಸ್ತುನ ಯಾರಾದ್ರೂ ಗಿಫ್ಟ್ ಅಂತ ಕೊಡ್ತಾರಾ ಅಂತ. ಇಲ್ಲಿ ಯೇಸುನ್ ಅಷ್ಟೆಲ್ಲ ಹೇಳಿದ್ಮೇಲೆ ಆದ್ರೂ ಕೂಡ ಅವಳು ಖುಷಿಯಾಗಿ ಆ ಸೈಕಲ್ನ ತಗೊಂಡು ಹೋಗ್ತಿರ್ತಾಳೆ. ಆಗ ಮಿನ್ಹೋ ಕೇಳ್ತಿರ್ತಾಳೆ, ನೀನು ಮನೆಗೆ ಇಷ್ಟೆಲ್ಲ ಮಾಡ್ಬಿಟ್ಟು ಒಂದು ಸೈಕಲ್ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದೀಯಾ ಅಂತ ಹೇಳ್ತಿರ್ತಾಳೆ. ಈ ಮನೆಗಳಿ ಯೇಸುನ್ ಹೇಳ್ತಿರ್ತಾಳೆ, ನಾನು ಕಳ್ತನ ಮಾಡ್ಕೊಂಡು ಹೋಗ್ತಿದ್ದೀನಿ, ನೀನೇ ತಾನೇ ಈಗಿನ ಸೈಕಲ್ ತಗೊಂಡೋಗು ಅಂತ ಹೇಳಿದ್ದು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮನೇನ ತೋರಿಸ್ತಾರೆ. ಅವ್ರ ಮನೇಲಿ ಒಂದು ಟಿವಿ ಇರುತ್ತೆ, ಆ ಟಿವಿಲಿ ಒಂದು ಪ್ರೋಗ್ರಾಮ್ ನಡೀತಿರುತ್ತೆ. ಆ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾ ಇರ್ತಾರೆ, ಒಂದು ಮಗಳನ್ನ ಬೆಳೆಸೋದ್ರಿಂದ ಆ ಮಗಳು 10 ಜನ ಗಂಡು ಮಕ್ಕಳಿಗೆ ಸಮ ಇರ್ತಾರೆ. ಈಗ ಇದು ಇಂಡಿಪೆಂಡೆಂಟ್ ಕೊರಿಯಾ ಆಗಿದೆ, ಈಗ ಹೆಣ್ಮಕ್ಳನ್ನ ಬೆಳೆಸಿ ಉಳಿಸಿ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಹೀರೋ ತಾಯಿ ಅಡುಗೆ ಮನೆಯಿಂದ ಬರ್ತಾ ಇರ್ತಾರೆ. ಆಗ ಹೀರೋ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿರ್ತಾನೆ. ಆಗ ಹೀರೋ ತಾಯಿ ಹೇಳ್ತಿರ್ತಾರೆ, ಇವತ್ತು ಕೂಡ ನೀನು ಹೆಂಡತಿ ಜೋಳಗಳನ್ನ ತಗೊಂಡೋಗಿದ್ದಾಳೆ, ನಾನು ಎಣ್ಸಿಟ್ಟಿದ್ದೆ ಅಂತ ಹೇಳ್ತಿರ್ತಾರೆ. ಆಗ ಹೀರೋ ಅಜ್ಜಿಯ ಒಳಗಡೆ ಕುತ್ಕೊಂಡೇ ಹೇಳ್ತಿರ್ತಾರೆ, ನಮಗೆ ಇಲ್ಲಿ ಕಷ್ಟ ಆಗ್ತಾ ಇದೆ, ನಮಗೆ ಇಲ್ಲಿ ಶಾರ್ಟೇಜ್ ಇದೆ, ಅದರಲ್ಲಿ ಇವಳು ಬೇರೆಯವ್ರಿಗೆಲ್ಲ ತಗೊಂಡೋಗಿ ಕೊಡ್ತಾಳೆ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವರು ಆಚೆ ಇಟ್ಟಿರೋ ಟೇಬಲ್ನ ಕ್ಲೀನ್ ಮಾಡ್ತಾ ಹೇಳ್ತಿರ್ತಾರೆ, ಕಳ್ಳಿ ತಂದು. ಅದು ಅಲ್ದಲ್ಲ ಅವ್ರ ಅಪ್ಪ ಅಮ್ಮ ಏನೋ ಮನೇಲಿದ್ದಾರ ತಗೊಂಡೋಗಿ ಕೊಡೋಕ್ಕೆ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಹೀರೋ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅದು ಅಲ್ದಲ್ಲ ಅವ್ರು ಸ್ವಂತದವರು ಅಲ್ಲ, ಮನೇಲಿರೋ ಎಲ್ಲ ವಸ್ತುನು ತಗೊಂಡೋಗಿ ಅವ್ರಿಗೆ ಯಾಕೆ ಹಂಚ್ಬೇಕು ಅಂತೆಲ್ಲ ಇಲ್ಲಿ ಹೀರೋ ತಾಯಿ ಹೀರೋಗೆ ಬೈತಾ ಇರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಕಲರ್ ಮೀನ್ಗಳು ತಂದಿದ್ದೀನಿ ನೋಡಿ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಕೇಳ್ತಿರ್ತಾರೆ, ಏನು ಕಲರ್ ಮೀನ್ಗಳ ಅಂತ. ಇಲ್ಲಿ ಅದಕ್ಕೆ ಹೀರೋ ಶೂ ಬಿಚ್ತಾ ಹೇಳ್ತಾ ಇರ್ತಾನೆ, ಅವಳು ಜೋಳಗಳು ತಗೊಂಡೋದ್ಲಲ್ಲ, ಅದ್ರ ಬದಲಾಗಿ ನಾನು ಕಾಸ್ಟ್ಲಿ ಮೀನ್ಗಳನ್ನ ತಂದಿದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಯಾವಾಗಲೂ ನೀನು ಹೆಂಡತಿ ಪರವಾಗಿ ಮಾತಾಡ್ತೀಯ, ನನ್ನ ಪರವಾಗಿ ಯಾರು ಮಾತಾಡೋದು, ನಿನಗೆ ಬರೀ ನೀನು ಹೆಂಡ್ತಿದೆ ಚಿಂತೆ, ನನ್ನ ಚಿಂತೆ ಯಾರು ಮಾಡೋದು ಅಂತೆಲ್ಲ ಕೇಳ್ತಿರ್ತಾರೆ.
ಇಲ್ಲಿ ಹೀರೋ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯಾವಾಗಲೂ ನೀನು ಹೆಂಡತಿ ಪರವಾಗಿ ನೀನು ಮಾತಾಡಿದ್ರೆ ನನ್ನ ಪರವಾಗಿ ಯಾರು ಮಾತಾಡ್ತಾರೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿಮ್ಮ ಪರವಾಗಿ ನಿಮ್ಮ ಗಂಡ ಅಂದರೆ ನಮ್ಮಪ್ಪ ತಾನೇ ಮಾತಾಡಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಅವ್ರ ಗಂಡನ ಕಡೆ ತಿರುಗಿ ನೋಡಿದಾಗ ಅವ್ರ ಗಂಡ ಕೇಳ್ತಿರ್ತಾರೆ, ಯಾಕೆ ಗುರಾಯಿಸ್ಕೊಂಡು ನೋಡ್ತಾ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಏನು ಇವಾಗ ನನ್ನ ಗಂಡನ್ನು ಕೂಡ ನಾನು ನೋಡಬಾರ್ದಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಂದೆ ಇಲ್ಲ ಅಂತ ಹೇಳಿದಾಗ ಹೀರೋ ತಾಯಿ ಅವ್ರ ಕೈಯಲ್ಲಿರೋ ವಸ್ತುನ ಬಿಸಾಕ್ತಾ ಹೇಳ್ತಿರ್ತಾರೆ, ಇದ್ರ ಬದಲು ನಾನು ಒಬ್ಳೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಾನು ಮದ್ವೆನೇ ಆಗ್ಬಾರ್ದಾಗಿತ್ತು ಅಂತೆಲ್ಲ ಬೈತಿರ್ತಾರೆ. ಇಷ್ಟೆಲ್ಲ ನಡೀತಿರುವಾಗ ಯೇಸುನ್ ಕೂಡ ಒಂದು ಚಿಕ್ಕ ಸೈಕಲ್ ನ ತಳ್ಕೊಂಡು ಬೆನ್ನಿಗೆ ಒಂದು ದೊಡ್ಡ ಚೀಲ ತರ ತುಂಬಿಕೊಂಡು ತಗೋಬರ್ತಿರ್ತಾಳೆ. ಇಲ್ಲಿ ಅವಳು ಒಳಗಡೆ ಬಂದಿದ ತಕ್ಷಣ ಹೀರೋ ತಾಯಿ ಹೇಳ್ತಿರ್ತಾಳೆ, ನೀನು ಜೋಳಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದ ಅಂತ. ಆಗ ಹೀರೋ ತಂದೆ ಹೇಳ್ತಿರ್ತಾರೆ, ಯೇಸುನ್ ಮಗಳೇ ನೋಡು ಇದೆಲ್ಲ ತಪ್ಪು ಅಂತ. ಇಲ್ಲಿ ಅದಕ್ಕೆ ಯೇಸುನು ಆ ಬ್ಯಾಗ್ಗಳನ್ನೆಲ್ಲ ತಂದಾಗ ಹೀರೋ ಕೂಡ ಯೇಸುನ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬರ್ತಾನೆ. ಇಲ್ಲಿ ಯೇಸುನ ಬ್ಯಾಗ್ನ ಕೆಳಗೆ ಇಳಿಸ್ತಾ ಹೇಳ್ತಿರ್ತಾಳೆ, ನಾನು ಅವ್ರಿಗೆ 5 ಜೋಳನ ಕೊಟ್ಟೆ, ಅವ್ರು ನೋಡಿ ನನಗೆ ಎಷ್ಟೊಂದೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ತಂದಿರೋ ಎಲ್ಲಾ ವಸ್ತುಗಳನ್ನು ಹೀರೋ ತಾಯಿ ಮತ್ತೆ ಯೇಸುನ್ ಕುತ್ಕೊಂಡು ನೋಡ್ತಾ ಇರ್ತಾರೆ. ಇಲ್ಲಿ ಅವ್ರಿಗೆ ಎಲ್ಲಾ ವಸ್ತುಗಳು ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ಒಂದು ಕ್ರೀಮ್ ಡಬ್ಬ ಇರುತ್ತೆ, ಆ ಕ್ರೀಮು ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕಂಪ್ನಿದಾಗಿರೋದ್ರಿಂದ ಅವರು ಎತ್ತಿ ಹಿಂದೆಗಡೆ ಹಚ್ಚಿಟ್ಕೋತಿರ್ತಾರೆ. ಇಲ್ಲಿ ಯೇಸುನು ಒಂದ್ಸತಿ ಓಡೋಗಿರ್ತಾಳಲ್ಲ, ಆಗ ಹಾಕೊಂಡಿರೋ ಬಟ್ಟೆ ಕೂಡ ತಂದಿರ್ತಾಳೆ. ಇದನ್ನ ನೋಡ್ಬಿಟ್ಟು ಹೀರೋ ತಾಯಿ ಕೈಗೆ ಎತ್ಕೊಂಡು, ಇದನ್ನ ಯಾಕೆ ತಗೊಂಡ್ ಬಂದಿದ್ಯಾ, ಮತ್ತೆ ಬುಸಾನ್ಗೆ ಓಡೋಗ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ಯಾ ಅಂತ ತೆಗ್ದದನ್ನ ಬಿಸಾಕ್ತಿರ್ತಾರೆ. ಈಗ ಇಲ್ಲಿ ಹೀರೋ ಅಜ್ಜಿ ಹೇಳ್ತಿರ್ತಾರೆ, ಆ ಎಲ್ಲಾ ವಸ್ತುಗಳ ಮೇಲೂ ರಾಜ್ಮಾ ಕಾಳುಗಳನ್ನ ಬಿಸಾಕಿ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ತಾಯಿ ಬಿಸಾಕಿರೋ ಡ್ರೆಸ್ ನ ಹೀರೋ ಎತ್ತಿ ಹಿಂದೆಗಡೆ ಔಚಿಟ್ಕೋತಿರ್ತಾನೆ. ಇಲ್ಲಿ ಹೀರೋ ತಾಯಿ ಇನ್ನೊಂದು ಡ್ರೆಸ್ ನ ನೋಡ್ತಾ ಇರ್ತಾರೆ. ಆಗ ಯೇಸುನ್ ಹೇಳ್ತಿರ್ತಾಳೆ, ಅವರು ಸುಮಾರಾಗಿ 1-2 ಸತಿ ಹಾಕಿರ್ಬೋದೇನೋ ಅಷ್ಟೇ, ಬಟ್ಟೆಗಳನ್ನ ಅವರು ಜಾಸ್ತಿ ಯೂಸ್ ಮಾಡಿಲ್ಲ, ಆದ್ರೂ ಕೂಡ ಅವರು ನಮ್ಗೆ ಕೊಟ್ಟಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಅವಳು ನಗ್ತಾ ಇರ್ತಾಳೆ. ಇಲ್ಲಿ ಯೇಸುನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈ ಸೈಕಲ್ನ ನೋಡಿ ಅವಳು ಅವ್ರ ಮಗಳಿಗೆ ಇಟ್ಕೋಬೋದಾಗಿತ್ತು, ಆದರೆ ನಿಜವಾಗ್ಲೂ ಎಷ್ಟು ಪ್ರೀತಿಯಿಂದ ಕಮ್ಮಿಯಂಗಿಗೋಸ್ಕರ ಕೊಟ್ಟರು ಗೊತ್ತಾ ಅಂತ ಹೇಳ್ಬಿಟ್ಟು ಅವಳು ನಗ್ತಾ ಇರ್ತಾಳೆ. ಈ ಮಾತನ್ನ ಕೇಳಿ ಹೀರೋ ಅವ್ರ ಅಜ್ಜಿ ಪಟ್ ಅಂತ ಹೇಳ್ತಿರ್ತಾರೆ, ಮೊದಲ ಸೈಕಲ್ನ ಬಿಸಾಕಿ, ಹೆಣ್ಮಕ್ಳು ಯಾವತ್ತೂ ಸೈಕಲ್ನ ಓಡಿಸ್ಬಾರ್ದು, ನನ್ನ ಗಂಡ ಏನಾದರೂ ಇವಾಗ ಬದುಕಿದ್ರೆ ನಿಜವಾಗ್ಲೂ ಕಡ್ಡಿಲಿ ನಿನಗೆ ಜೋರಾಗಿ ಹೊಡಿತಾ ಇದ್ರು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಸೈಕಲ್ ಯಾಕೆ ಬಿಸಾಕಬೇಕು, ಗುಜರಿ ಅಂಗಡಿಯವ್ರಿಗೆ ಕೊಟ್ಟರೆ ಒಂದು ಸ್ವಲ್ಪ ದುಡ್ಡಾದರೂ ಕೊಡ್ತಾರೆ, ನಾನು ದುಡ್ಡಿಸ್ಕೊತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನು ತಲೆ ಕೆಡಿಸ್ಕೊಳ್ದೆ ಕಮ್ಮಿಯಂಗ್ ಹತ್ರ ಮಾತಾಡ್ತಿರ್ತಾಳೆ, ಕಮ್ಮಿಯಂಗ್ ನೀನು ಇವತ್ತು ಸಮುದ್ರದ ಹತ್ರ ಹೋಗಿ ಆಟ ಆಡ್ದ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅಜ್ಜಿ ಕಮ್ಮಿಯಂಗಿಗೆ ಹೇಳ್ತಿರ್ತಾರೆ, ಕಮ್ಮಿಯಂಗ್ ಬಾ ನಿನ್ನನ್ನು ನಾನು ಮಲಗಿಸ್ತೀನಿ ಅಂತ. ಆಗ ಯೇಸುನ್ ಕೇಳ್ತಿರ್ತಾಳೆ, ಯಾಕೆ ಇವಳು ಇವತ್ತು ಇಷ್ಟು ಬೇಗ ಮಲ್ಕೋತಾ ಇದ್ದಾಳೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಅಜ್ಜಿ ಫುಲ್ಲು ಕೋಪದಲ್ಲಿ ಯೇಸುನ್ ಕಡೆ ತಿರುಗ್ಬಿಟ್ಟು ಬೇಗ ಮಲ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವಳು ಕಮ್ಮಿಯಂಗಿಗೆ ಮತ್ತೆ ಹೀರೋ ಅಜ್ಜಿಗೆ ಗುಡ್ ನೈಟ್ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಕೂಡ ಗುಡ್ ನೈಟ್ ಹೇಳ್ತಾ ಇಲ್ಲಿ ಯೇಸುನ್ ಕೈನ ಹಿಡ್ಕೋತಾ ಇರ್ತಾನೆ. ಅವಳಂತೂ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾಳೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಒಳ್ಳೆ ನಿದ್ದೆ ಮಾಡಿ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀವು ಒಳ್ಳೆ ನಿದ್ದೆ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಮತ್ತೆ ಎಲ್ಲರ ಹತ್ರ ಜಗಳ ಆಡ್ತೀರಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಹೊಡಿತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ರೂಮಿಗೆ ಬಂದಾಗ ಕಮ್ಮಿಯಂಗ್ ಏನೇನೋ ಡ್ರಾಯಿಂಗ್ಗಳು ಮತ್ತೆ ಪೇಪರ್ಸ್ಗಳನ್ನೆಲ್ಲ ಅಂಡಿರ್ತಾಳೆ, ಅದನ್ನೆಲ್ಲ ಎತ್ತಿಡ್ತಿರ್ತಾನೆ. ಇಲ್ಲಿ ಅವಾಗ ಹೀರೋಗೆ ಒಂದು ಬುಕ್ ಸಿಗುತ್ತೆ, ಅವನು ಅದನ್ನ ನೋಟೋ ಫುಲ್ ಎಮೋಷನಲ್ ಆಗಿ ಅದನ್ನ ಒರೆಸಿ ಎತ್ತಿಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಒಂದು ಶೆಲ್ಫ್ ಹತ್ರ ಬುಕ್ಗಳು ಮತ್ತೆ ಹೆಸರು ಹಾಕೊಳ್ಳೋ ಒಂದು ಕ್ಲಚರ್ ಇರುತ್ತೆ, ಆ ಕ್ಲಚರ್ನ ತೆಗೆದ್ಬಿಟ್ಟು ಅವನು ಸೈಡಲ್ಲಿ ಇಟ್ಬಿಟ್ಟು ಆ ಬುಕ್ನೆಲ್ಲ ಫುಲ್ ಎಮೋಷನಲ್ ಆಗಿ ಧೂಳ್ ಕೂತಿರುತ್ತಲ್ಲ ಅದನ್ನೆಲ್ಲ ಒರೆಸ್ತಾ ಇರ್ತಾನೆ. ಇಲ್ಲಿ ಹೀರೋ ಒಂದು ಸರ್ಟಿಫಿಕೇಟ್ ನ ಫ್ರೇಮ್ ಮಾಡಿಸಿಟ್ಟಿರ್ತಾನೆ, ಅದು ಸ್ವಲ್ಪ ಸುಟ್ಟಾಗ್ಬಿಟ್ಟಿರುತ್ತೆ, ಅದನ್ನ ಅವನು ಸರಿ ಮಾಡ್ತಿರ್ತಾನೆ. ಇದನ್ನೆಲ್ಲ ನೋಡಿ ಅವನು ಫುಲ್ ಎಮೋಷನಲ್ ಆಗ್ಬಿಡ್ತಾನೆ. ಅದೇ ಟೈಮ್ಗೆ ಆ ರೂಮ್ಗೆ ಯೇಸುನ್ ಕೂಡ ಬರ್ತಾಳೆ. ಅವಳು ಬಾಗ್ಲಾಕಿದ ತಕ್ಷಣ ಬೆಡ್ ಹಾಸ್ ಇರುತ್ತಲ್ಲ ಅದ್ರ ಮೇಲೆ ಹೋಗಿ ರಪ್ ಅಂತ ಬೀಳ್ತಾಳೆ. ಇಲ್ಲಿ ಯೇಸುನ್ ಹಾಸಿಗೆ ಮೇಲೆ ಈ ತರ ರಪ್ ಅಂತ ಬಿದ್ದಾಗ ಅವಳು ಕಾಲಲ್ಲಿ ಪ್ಯಾಂಟ್ ಉದ್ದ ಇರುತ್ತೆ ಅಂತ ಫೋಲ್ಡ್ ಮಾಡಿರ್ತಾಳೆ, ಅದ್ರೊಳಗಡೆ ರಾಜ್ಮಾ ಕಾಳುಗಳು ಹೋಗಿರುತ್ತೆ. ಯೇಸುನ್ ಅದರ ಬಿದ್ದಾಗ ರಾಜ್ಮಾ ಕಾಳುಗಳೆಲ್ಲ ಆಚೆ ಕಡೆ ಬಿದ್ದೋಗುತ್ತೆ. ಇದನ್ನ ನೋಡಿ ಹೀರೋ ಕೂತಿರೋ ಜಾಗದಿಂದ ಯೇಸುನ್ ಕಾಲ್ ಹತ್ರ ಎದ್ದೋಗ್ತಾನೆ. ಇಲ್ಲಿ ಹೀರೋ ಆ ರಾಜ್ಮಾ ಕಾಳುಗಳನ್ನೆಲ್ಲ ತಗೊಂಡು ಯೇಸುನ್ ಎಲ್ಲೋಗಿದ್ದೆ ನೀನು ಅಂತ ಕೇಳ್ತಾ ಇರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಮತ್ತೆ ತಿರಿಕೊಳ್ತಾ ಹೇಳ್ತಿರ್ತಾಳೆ, ನನ್ಗೆ ಈಗ ರಾಜ್ಮಾ ಕಾಳುಗಳ ಮೇಲೆ ಪ್ರೀತಿ ಆಗ್ಬಿಟ್ಟಿದೆ ಅಂತ. ಇಲ್ಲಿ ಯೇಸುನ್ಗೆ ಫುಲ್ಲು ಕಾಲ್ ನೋವು ಬಂದ್ಬಿಟ್ಟಿರುತ್ತೆ, ಅದಕ್ಕೆ ಅವಳು ಕಾಲ್ಗಳು ಹೊಡ್ಕೋತಿರ್ತಾಳೆ. ಇಲ್ಲಿ ಹೀರೋ ಯೇಸುನ್ ಕಾಲ್ನ ಒತ್ತಾ ಹೇಳ್ತಿರ್ತಾನೆ, ಯೇಸುನ್ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ಯಾ ಅಲ್ವಾ, ನೀನು ನನ್ಗೆ ಯಾಕೇನು ಮಾತಾಡಕ್ಕೆ ಬಿಡಲ್ಲ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನೇನಾದ್ರೂ ನನ್ನ ಪರವಾಗಿ ಮಾತಾಡಿದ್ರು ಅವರು ನನ್ನನ್ನು ದ್ವೇಷ ಮಾಡಲ್ಲ, ಸೀದಾ ನನ್ನನ್ನು ಸಾಯಿಸೇ ಬಿಡ್ತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಹಾಗಾದ್ರೆ ನಾನು ಏನ್ ಮಾಡ್ಲಿ ಅಂತ. ಇಲ್ಲಿ ಯೇಸುನ್ ಅದಕ್ಕೆ ಯೋಚನೆ ಮಾಡ್ಕೊಂಡು ಸುಮ್ಮನೆ ಮಲಗಿತಾಳವಳು, ಏನೂ ಮಾತಾಡ್ತಿರೋದಿಲ್ಲ. ಇಲ್ಲಿ ಅದಕ್ಕೆ ಹೀರೋ ಯೇಸುನ್ ಹತ್ರ ಹೋಗ್ಬಿಟ್ಟು ನನ್ನನ್ನು ಅವ್ರ ಹತ್ರ ಮಾತಾಡೋದಕ್ಕೆ ಬಿಡು, ಅವ್ರ ದೃಷ್ಟಿಲಿ ನಾನು ಕೆಟ್ಟವನಾದ್ರೆ ಕೆಟ್ಟವನಾಗ್ಲಿ, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಯೇಸುನ್ ಮಲಗಿರೋಳು ಎದ್ಬಿಟ್ಟು ಹೇಳ್ತಿರ್ತಾಳೆ, ಹಾಗಾದ್ರೆ ನೀನು ನಿನ್ ಮಗಳು ಪರವಾಗಿ ಮಾತಾಡು, ನನಗೆ ತುಂಬಾ ಆಸೆ ಇದೆ, ಕಮ್ಮಿಯಂಗ್
ಕಮ್ಯಾಂಗ್ ಆ ಸೈಕಲ್ ನ ಓಡಿಸ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಎಸ್ನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಕಮ್ಯಾಂಗ್ ಸೈಕಲ್ ನ ಅವಳೇ ಓಡಿಸೋದು ಕಲ್ತ್ಕೋಬೇಕು, ಅದೇ ನನಗೆ ತುಂಬಾ ಆಸೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಯಾಕೆ ಅಂತ ಫುಲ್ ಶಾಕಿಂಗ್ ಅಲ್ಲಿ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಎಸ್ನ್ ಹೇಳ್ತಿರ್ತಾಳೆ, ಕಮ್ಯಾಂಗ್ ಏನಾದ್ರೂ ಸೈಕಲ್ ಕಲ್ತಿಲ್ಲ ಅಂದ್ರೆ ಅವಳು ಪೂರ್ತಿ ಜೀವನ ಬರೀ ಅಡ್ಗೆ ಮನೆಯಲ್ಲೇ ಕಳಿಬೇಕಾಗತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಎಸ್ನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಕಮ್ಯಾಂಗು ಅವಳ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನೆಲ್ಲ ಮಾಡಬೇಕು, ಅವಳು ಆಕಾಶ ಮುಟ್ಟಬೇಕು ಮತ್ತು ಭೂಮಿಯಲ್ಲಿ ಫುಲ್ಲು ಅವಳೆ ರಾಣಿ ಥರ ಎಲ್ಲನೂ ಲೀಡ್ ಮಾಡಬೇಕು, ಅವಳಿಗೆ ಏನು ಅನಿಸುತ್ತೆ ಅದನ್ನೆಲ್ಲ ಮಾಡಬೇಕು, ಅವಳಿಗೆ ಫುಲ್ಲು ಫ್ರೀಡಮ್ ಸಿಗಬೇಕು, ಹಾಗೆ ಹೀಗೆ ಅಂತೆಲ್ಲ ತುಂಬ ಹೇಳ್ತಿರ್ತಾಳೆ. ಇಲ್ಲಿ ಎಸ್ನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಕಮ್ಯಾಂಗು ಊಟ ಟೇಬಲ್ನ ಅರೇಂಜ್ ಮಾಡೋದಲ್ಲ, ಅವಳಿಗೆ ಎಷ್ಟು ಶಕ್ತಿ ಇರಬೇಕು ಅಂದರೆ ಆ ಟೇಬಲ್ನೇ ಉಲ್ಟಾ ಪಲ್ಟಾ ಮಾಡೋಷ್ಟು ಶಕ್ತಿ ಇರಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಎಮೋಷ್ನಲ್ ಆಗಿ ಹೇಳ್ತಿರ್ತಾನೆ, ಹಾಗಾದರೆ ನೀನು ಕೂಡ ಅದನ್ನು ಉಲ್ಟಾ ಪಲ್ಟಾ ಮಾಡು, ನೀನೇನಾದರೂ ಅದನ್ನು ಉಲ್ಟಾ ಪಲ್ಟಾ ಟೇಬಲ್ನ ಮಾಡಿದ್ರೆ ನಾನೇ ಎಲ್ಲ ಖುದ್ದಾಗಿ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಇದನ್ನೆಲ್ಲ ಹೇಳ್ತಾ ಫುಲ್ಲು ಕಣ್ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿರ್ತಾನೆ. ಈ ಮಾತನ್ನ ಕೇಳಿ ಎಸ್ನು ಅಳ್ತಾ ನನ್ಗೆ ಅಳು ಬರ್ತಾ ಇದೆ ಅಂತ ಕಣ್ಣು ಒರೆಸ್ಕೊತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿನಗೆ ಬೇಕಾದ್ರೆ ಆ ಟೇಬಲ್ನು ಕೂಡ ನೀನು ಮುರಿದಾಕ್ಬೋದು, ಆದರೆ ನಾನಿದ್ದಾಗಲೇ ಮುರಿದಾಕು, ಯಾಕೆಂದರೆ ಅವ್ರ ಕೋಪ ಏನಿರುತ್ತೆ ಅದೆಲ್ಲ ಅವರು ನನ್ನ ಮೇಲೆ ತೀರಿಸ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಂಗೆ ಯಾವುದೇ ಥರ ತೊಂದರೆ ಬರ್ದಂಗೆ ನಾನು ನೋಡ್ಕೋತೀನಿ, ಅಷ್ಟೇ ಅಲ್ಲದೆ ಅವ್ರ ಬೈಗಳನ್ನ ನಾನು ಚಿಕ್ಕ ವಯಸ್ಸಿಂದ ಕೇಳಿದ್ದೀನಿ, ನನಗೆ ಫುಲ್ ಅಭ್ಯಾಸ ಆಗಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಎಸ್ನ್ ಹೇಳ್ತಿರ್ತಾಳೆ ಮಾಡ್ಕೊ ಅಂತ. ಇಲ್ಲಿ ಹೀರೋಗೆ ಅರ್ಥ ಆಗಲ್ಲ. ಆಗ ಅವಳು ಬಿಡಿಸಿ ಹೇಳ್ತಿರ್ತಾಳೆ, ನನ್ನ ಹಗ್ ಮಾಡ್ಕೊ ಅಂತ. ಈ ಮಾತನ್ನ ಕೇಳಿ ಹೀರೋ ಫುಲ್ಲು ಎಮೋಷ್ನಲ್ ಆಗಿದ್ದವನು ಫುಲ್ಲು ಸ್ಮೈಲ್ ಮಾಡ್ತಾ ಇದ್ಬಿಟ್ಟು ಲೈಟ್ ಆಫ್ ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಬೆಳಗಿನ ಜಾವನ ತೋರಿಸ್ತಾರೆ. ಎಸ್ನ್ ಆಲ್ರೆಡಿ ಎದ್ದು ಅಡುಗೆ ಮನೆಗೆ ಅಡುಗೆ ಮಾಡಬೇಕು ಅಂತ ಬಂದಿರ್ತಾಳೆ. ಹೀರೋ ಅವ್ರ ಅಜ್ಜಿ ಏನಿರ್ತಾರೆ ಅವರು ರಾಜ್ಮಾ ಕಾಳುಗಳನ್ನ ಎಸ್ನ್ ಮೇಲೆ ಬಿಸಾಕ್ತಾ ಹೇಳ್ತಿರ್ತಾರೆ, ದೇವರೇ ದಯವಿಟ್ಟು ಕ್ಷಮಿಸ್ಬಿಡು, ನಾವೇನು ತಪ್ಪು ಮಾಡಿದೀವೋ ಅದನ್ನು ಕ್ಷಮಿಸಿ, ಇವಳು ತಪ್ಪುಗಳನ್ನೆಲ್ಲ ತಿದ್ದು ಮತ್ತು ಇವಳು ಹೊಟ್ಟೆಯಲ್ಲಿ ಒಂದು ಗಂಡು ಮಗುನ ಕೊಡು, ನಮ್ಮ ಮನೆ ಥರದ ವಾರಸ್ದಾರನ ಕೊಡು ಅಂತೆಲ್ಲ ಕಾಳುಗಳನ್ನ ಬಿಸಾಕ್ತಿರ್ತಾರೆ. ಇಲ್ಲಿ ಎಸ್ನ್ಗೆ ಹೇಳ್ತಿರ್ತಾರೆ, ಬಗ್ಗು, ಹಿಂದೆ ತಿರುಗು, ಹಾಗೆ ಮಾಡು ಹೀಗೆ ಮಾಡು ಅಂತ. ಇಲ್ಲಿ ಯೇಸುನು ಅಡ್ಗೆನ ನೋಡ್ಬೇಕು ಅಂತ ಹೋಗ್ತಿರ್ತಾಳೆ. ಆಗ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನೀನೇನಾದ್ರೂ ಕ್ವಾನ್ಶಿಕಿಗೆ ಹೋಗ್ಬಿಟ್ಟು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ನಿಮ್ಮ ಅಜ್ಜಿ ಬೆಳಗ್ಗೆ ಎದ್ದು ರಾಜ್ಮಾ ಕಾಳುಗಳನ್ನ ನನ್ನ ಮೇಲೆ ಬಿಸಾಕ್ತಾರೆ ಅಂತ ಹೇಳಿದ್ರೆ ಆ ಥರ ಕಂಪ್ಲೇಂಟ್ ಮಾಡೋ ಹೆಂಗಸ್ರು ಏನಿರ್ತಾರೆ ಅವರೆಲ್ಲ ನರ್ಕಕ್ಕೆ ಹೋಗೋದು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಹೀರೋ ಅವ್ರ ತಾಯಿ ಏನಿರ್ತಾರೆ ಎದ್ದು ಆರಾಮಾಗಿ ಆಕ್ಳಿಸ್ಕೊಂಡು ಬರ್ತಾ ಇರ್ತಾರೆ. ಇದನ್ನ ಹೀರೋ ಅವ್ರ ಅಜ್ಜಿ ನೋಡ್ಬಿಟ್ಟು ಹೇಳ್ತಿರ್ತಾರೆ, ಸೋಂಬೇರಿಗಳು ಯಾರು ಹೆಂಗಸ್ರು ಇರ್ತಾರೆ ಅವ್ರಿಗೆ ನರ್ಕದಲ್ಲೂ ಕೂಡ ಜಾಗ ಸಿಗಲ್ಲ ಅಂತ. ಈ ಮಾತುಗಳಿಗೆ ಹೀರೋ ತಾಯಿ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಯೇಸುನು ರೈಸ್ ಮಾಡ್ತಿರ್ತಾಳೆ, ಅದ್ರ ಮೇಲ್ಗಡೆ ಎಲ್ಲ ಬಟಾಣಿ ಇರುತ್ತೆ, ಅವಳು ಅದನ್ನು ಮಿಕ್ಸ್ ಮಾಡೋಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ಹೀರೋ ತಾಯಿ ಬಂದ್ಬಿಟ್ಟು, ಒಂದು ನಿಮಿಷ ನಿಂತ್ಕೊ, ನಿಂಗೆ ನಾನು ಎಷ್ಟು ಸತಿ ಹೇಳಿದ್ದೀನಿ ಎಲ್ಲ ರೈಸ್ಗೂ ಆ ಬಟಾಣಿಗಳನ್ನ ಮಿಕ್ಸ್ ಮಾಡಬಾರ್ದು ಅಂತ, ನಿನಗೆ ಏನು ಬರಲ್ಲ ಅಂತ ಬೈತಾ ಅವರು ಒಂದು ಸೈಡಿಗೆ ಆ ಬಟಾಣಿಗಳನ್ನೆಲ್ಲ ತೆಳ್ತಿರ್ತಾರೆ. ಈ ಮಾತನ್ನ ಕೇಳಿ ಯೇಸುನು ಸೈಡಲ್ಲಿ ನಿಂತ್ಕೋತಾಳೆ. ಈಗ ದೊಡ್ಡ ವಯಸ್ಸಿಂದು ಕಮ್ಮಿ ಹಂಗದು ವಾಯ್ಸು ಬರ್ತಿರುತ್ತೆ, ಅಮ್ಮ ಬರೀ ಅವ್ರ ಬೈಯೋದನ್ನ ಕೇಳಿಸ್ಕೊಂಡು ದಿನ ಬೆಳಗ್ಗೆಯಿಂದ ರಾತ್ರಿ ಗಂಟೆ ಕೆಲಸ ಮಾಡ್ತಿದ್ಲು ಅಷ್ಟೇ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗ್ದು ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಅಂಥ ಕಷ್ಟ ಕಾಲದಲ್ಲೂ ಅಮ್ಮ ಚಿಕ್ಕ ಚಿಕ್ಕ ಖುಷಿಯಲ್ಲಿ ಅವ್ರ ಖುಷಿನ ಕಾಣ್ಕೊಂಡು ಖುಷಿಯಾಗಿರ್ತಿದ್ರು ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಇಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟಿಗೆ ಕೂತಿರೋದನ್ನ ನಮಗೆ ತೋರಿಸ್ತಾರೆ. ಇಲ್ಲಿ ಬ್ರೇಕ್ಫಾಸ್ಟಲ್ಲೂ ಅಷ್ಟೇ ಮನೆಯ ಗಂಡು ಮಕ್ಕಳಿಗೆ ತುಂಬ ಚೆನ್ನಾಗಿರೋ ಅಡುಗೆಗಳನ್ನ ಮತ್ತು ಏನು ಹಾಳಾಗಿರುತ್ತೆ ಮಿಕ್ಕಿರೋದು ಪಕ್ಕಿರೋದನ್ನ ಹೆಣ್ಮಕ್ಳು ತಿಂತಿರ್ತಾರೆ. ಇದರಲ್ಲಿ ಹೀರೋ ತಂದೆ ಮತ್ತು ಹೀರೋ ಅವ್ರ ಅಜ್ಜಿ ಒಂದು ಕಡೆ ಕೂತಿರ್ತಾರೆ, ಅವರೆಲ್ಲ ಚೆನ್ನಾಗಿರೋ ಊಟನ ತಿಂತಿರ್ತಾರೆ. ಇನ್ನೊಂದು ಸೈಡಲ್ಲಿ ಹೀರೋ ಅವ್ರ ತಾಯಿ, ಹೀರೋ ತಂಗಿ, ಏಸುನ್ ಮತ್ತು ಕಮ್ಯಾಂಗ್ ಕೂತ್ಕೊಂಡಿರ್ತಾರೆ. ಇವರು ಯಾವ್ದು ಹಾಳಾಗಿರುತ್ತೆ ಮತ್ತೆ ಮಿಕ್ಕಿರುತ್ತೆ ಅದನ್ನ ತಿಂತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಕಮ್ಯಾಂಗಿಗೋಸ್ಕರ ಹೊಸ ಸೈಕಲ್ನ ತಗೊಂಡ್ಬಂದಿರ್ತಾನೆ. ಅವನು ತಿಂತ ಹೇಳ್ತಾ ಇರ್ತಾನೆ, ಗುಜರಿ ಅಂಗಡಿ ಕೊಡೋದಕ್ಕೆ ಮುಂಚೆ ಯೋಚನೆ ಮಾಡಿ, ಇದು 2000 ಕೊಟ್ಟು ತಂದಿದ್ದೀನಿ ನಾನು ಸೈಕಲ್ನ ಅಂತ ಹೇಳ್ತಿರ್ತಾನೆ. ಇಲ್ಲಿ ಏಸನ್ಗಂತೂ ಕಮ್ಯಾಂಗು ಇನ್ಮೇಲೆ ಸೈಕಲ್ ಓಡಿಸ್ಬೇಕು ಅಂತ ತುಂಬಾ ಖುಷಿ ಆಗ್ತಿರುತ್ತೆ. ಅದಕ್ಕೆ ಅವಳು ನಗ್ತಾ ಇರ್ತಾಳೆ. ಇಲ್ಲಿ ಹೀರೋ ತಾಯಿ ಅದನ್ನ ನೋಡ್ಬಿಟ್ಟು ಕೇಳ್ತಿರ್ತಾರೆ, ನೀನು ನಗ್ತಾ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಏನಿರ್ತಾಳೆ ಅವಳು ಬಟಾಣಿ ಕೊಡಿ ಅಂತ ಹಾಡು ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಬಟಾಣಿ ಬೇಕಾ ತಗೋ ತಿನ್ನು ಅಂತ. ಇಲ್ಲಿ ಕಮ್ಯಾಂಗು ಮತ್ತೆ ಬಟಾಣಿನ ಕೇಳ್ತಾ ಇರ್ತಾಳೆ. ಇಲ್ಲಿ ಏಸುನು ಅವಳ ಬೊಟ್ಲಲ್ಲಿ ಹುಡುಕ್ದಾಗ ಬರೀ ರೈಸ್ ಇರುತ್ತೆ ಹೊರತು ಬಟಾಣಿ ಇರೋದಿಲ್ಲ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ಬಟಾಣಿ ಏನಾಯ್ತು ಇಲ್ಲ ಖಾಲಿ ಆಗೋಯ್ತಾ ಅಂತ ನೋಡ್ತಿರ್ತಾಳೆ. ಆಗ ಹೀರೋ ಅವ್ನ್ ಕೂತಿರೋ ಟೇಬಲ್ ಇಂದ ಹಿಂದೆ ತಿರುಗ್ಬಿಟ್ಟು ಏಸುನ್ ಇರೋ ಟೇಬಲ್ ಕಡೆಗೆ ಅವನು ಹೋಗ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಅವರಿಬ್ರು ಬೇರೆ ಬೇರೆ ಟೇಬಲ್ ಅಲ್ಲಿ ಕೂತಿದ್ರು, ಈಗ ಒಂದೇ ಟೇಬಲ್ಗೆ ಬಂದಿದ್ದಾರೆ ಅಂತ. ಇಲ್ಲಿ ಹೀರೋ ಅವನ್ ಬಟ್ಲಲ್ಲಿರೋ ಎಲ್ಲಾ ಬಟಾಣಿಗಳನ್ನ ತೆಗೆದ್ಬಿಟ್ಟು ಏಸುನ್ ಊಟದ ಬಟ್ಲುಗೆ ಹಾಕ್ತಾ ಇರ್ತಾನೆ. ಇಲ್ಲಿ ಹೀರೋ ಈ ತರ ಟೇಬಲ್ ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಇಲ್ಲಿ ಹೀರೋ ತಂದೆ ಮತ್ತೆ ಹೀರೋ ಅಜ್ಜಿ, ಹೀರೋ ತಾಯಿ ಎಲ್ಲ ಗುರಾಯಿಸ್ಕೊಂಡು ನೋಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಬಾಯಿ ತುಂಬಾ ಊಟನ ತುಂಬಿಕೊಂಡು ಹೇಳ್ತಿರ್ತಾನೆ, ಇನ್ಮೇಲೆ ನಾನು ಇದೇ ಟೇಬಲ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಏನೋ ಇನ್ನೊಂದ್ಸತಿ ಹೇಳು ಅಂತ. ಇಲ್ಲಿ ಅದಕ್ಕೆ ಹೀರೋ ಏನು ಮಾತಾಡೋದಿಲ್ಲ.
ಇರೋದಿಲ್ಲ. ಇಲ್ಲಿ ಅದಕ್ಕೆ ಹೀರೋ ತಾಯಿನೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯಾಕೆ ಮಾತಾಡ್ತಾ ಇಲ್ಲ, ಮಾತಾಡೋ ಈಗ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಬಾಯಿ ತುಂಬ ಊಟ ತುಂಬಿಕೊಂಡು ಇನ್ಮೇಲೆ ನಾನು ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ನಮಗೆ ಹೀರೋ ಅಜ್ಜಿನ ತೋರಿಸ್ತಾರೆ. ಅವರು ತಿಂತಿದ್ದ ಸ್ಪೂನ್ ಇರುತ್ತಲ್ಲ ಅದನ್ನ ಟೇಬಲ್ ಮೇಲೆ ಬಿಸಾಕ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನಗೆ ಮಗನ್ ಸಾಕ್ಬಾರ್ದಾಗಿತ್ತು, ಒಂದು ನಾಯಿನ ಸಾಕೊಬೇಕಾಗಿತ್ತು ಅಂತ ಹೇಳ್ತಿರ್ತಾರೆ. ಆಗ ಕಮ್ಯೋಂಗ್ ಏನಿರ್ತಾಳೆ ಅವಳು ನನಗೆ ಬಟಾಣಿ ಕೊಡಿ ಅಂತ ಮತ್ತೆ ಸಾಂಗ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಅದಕ್ಕೆ ಏಸನ್ನು ಬಟಾಣಿ ಬೇಕಾ ತಗೋ ತಿನ್ನು ಅಂತ ತಿನ್ನಿಸ್ತಿರ್ತಾಳೆ. ಇಲ್ಲಿ ಏಸುನ್ಗೆ ಹೀರೋ ಈ ಥರ ಎಲ್ಲ ಪ್ರೊಟೆಕ್ಟಿವ್ ಆಗಿರೋದು ಮತ್ತೆ ಕಮ್ಯೋನ್ಗಿಗೋಸ್ಕರ ಹೊಸ ಸೈಕಲ್ ತಂದಿರೋದು ಮತ್ತೆ ಏಸುನ್ಗೋಸ್ಕರ ಸ್ಟ್ಯಾಂಡ್ ತಗೊಳ್ಳೋದು, ಕಮ್ಯೋನ್ಗೋಸ್ಕರ ಬಟಾಣಿ ಕೊಡೋ ನೆಪದಲ್ಲಿ ಏಸುನ್ ಹತ್ರ ಬಂದಿರೋದು ಇದನ್ನೆಲ್ಲ ನೋಡಿ ಅವಳಿಗೆ ಫುಲ್ಲು ಖುಷಿ ಆಗ್ತಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ಸಮಯಗಳಾದ್ಮೇಲೆ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಹೀರೋ ತಂಗಿ ಏನಿರ್ತಾಳೆ ಅವಳು ಆಚೆ ಇಟ್ಟಿರೋ ಟೇಬಲ್ ಮೇಲೆ ಮಲ್ಕೊಂಡು ಡ್ರಾಯಿಂಗ್ ಮಾಡ್ತಿರ್ತಾಳೆ. ಇಲ್ಲಿ ನಮಗೆ ಕಮ್ಯೋಂಗ್ನು ತೋರಿಸ್ತಾರೆ. ಇಲ್ಲಿ ಹೀರೋ ತಂದಿರೋ ಹೊಸ ಸೈಕಲಲ್ಲಿ ಕುತ್ಕೊಂಡು ಅವಳೆಲ್ಲ ಕಡೆನೂ ರೌಂಡ್ ಆಗ್ತಿರ್ತಾಳೆ. ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಅಜ್ಜಿನ. ಅವರು ಒಂದು ಬೊಟ್ಲಿಕ್ಬಿಟ್ಟು ಅದರಲ್ಲಿ ರಾಜ್ಮಾಗಳು ಮತ್ತೆ ಅಕ್ಕಿನೆಲ್ಲ ಹಾಕ್ಬಿಟ್ಟು ದೇವ್ರ ಹತ್ರ ಪ್ರೇಯರ್ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮಗೆ ಹೀರೋ ತಾಯಿನ ತೋರಿಸ್ತಾರೆ. ಇಲ್ಲಿ ಹೀರೋ ತಾಯಿ ಏಸುನ್ಗೆ ರೇಗಿಸ್ತಾ ಚಿಡಾಯಿಸ್ತಾ ಹೇಳ್ತಿರ್ತಾರೆ, ನೀನು ರಾಜ್ಕುಮಾರಿಗೆ ಸೈಕಲ್ ಯಾಕೆ ತರಿಸ್ದೆ, ದೊಡ್ಡದು ಯಾವುದಾದ್ರೂ ಒಂದು ಗಾಡಿನೇ ತರಿಸ್ಬೇಕಾಗಿತ್ತು, ಸುಮ್ಮನೆ ಚಿಕ್ಕದಕ್ಕೆ ಯಾಕೆ ಇನ್ವೆಸ್ಟ್ ಮಾಡ್ತೀಯ, ದೊಡ್ಡದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ತಾನೆ ಅಂತೆಲ್ಲ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಹೀರೋ ಕೂಡ ಮನೆಯಿಂದ ಆಚೆಗೆ ಬರ್ತಿರ್ತಾನೆ. ಇಲ್ಲಿ ಅವ್ರ ಮಗಳು ಸೈಕಲಲ್ಲಿ ಖುಷಿಯಾಗಿ ಆಟಾಡ್ತಿರೋದನ್ನ ನೋಡಿ ಸ್ಮೈಲ್ ಮಾಡ್ತಾ ಅವಳ ತಲೆನ ಸವರ್ತಿರ್ತಾನೆ. ಇಲ್ಲಿ ಹೀರೋ ಅವ್ರ ಅಜ್ಜಿಗೆ ಹೇಳ್ತಿರ್ತಾನೆ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಅಜ್ಜಿ ಹೇಳ್ತಿರ್ತಾರೆ, ಹುಷಾರು. ಇಲ್ಲಿ ಹೀರೋ ಸ್ವಲ್ಪ ಮುಂದೆ ಹೋದ್ಮೇಲೆ ಹಿಂದೆ ತಿರುಗಿ ನೋಡ್ತಾನೆ. ಆಗ ಏಸುನು ಕಿಚನ್ ಅಲ್ಲಿ ಕುತ್ಕೊಂಡು ಅಡ್ಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಿರ್ತಾಳೆ. ನಾವು ನಮ್ ಕಡೆ ಊದೋ ಒಲೆ ಅಂತ ಕರಿತೀವಲ್ಲ, ಅದೇ ತರನೇ ಅವ್ರ ಕಡೆ ಸ್ವಲ್ಪ ಬೇರೆ ತರ ಇರುತ್ತೆ. ಅದನ್ನ ಸೈಕಲ್ ತರ ತಿರುಗಿಸ್ದಂಗೆ ಅದು ಗಾಳಿ ಬ್ಲೋ ಆಗುತ್ತೆ, ಅದರಿಂದ ಬೆಂಕಿ ಹತ್ಕೊಳ್ಳುತ್ತೆ. ಇದನ್ನ ಏಸುನ್ ಇಲ್ಲಿ ಮಾಡ್ತಿರ್ತಾಳೆ. ಇಲ್ಲಿ ಹೀರೋ ಇದನ್ನೆಲ್ಲ ನೋಡ್ತಿರ್ತಾನೆ. ಇಲ್ಲಿ ಏಸುನ ಅದನ್ನೆಲ್ಲ ಮಾಡ್ತಾ ನಗ್ನಾಗ್ತಾ ಹೀರೋಗೆ ಬಾಯ್ ಮಾಡಿ ಕಳ್ಸ್ಕೊಂಡ್ ಕೊಡ್ತಿರ್ತಾಳೆ. ಇಲ್ಲಿ ಕಮ್ಯೋಂಗ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ಏಸುನು ಅವಳು ಯಂಗ್ ಲೈಫ್ ನೆಲ್ಲ ಒಂದು ಚಿಕ್ಕ ಅಡ್ಗೆ ಮನೆಯಲ್ಲೇನೆ ಅವಳು ಕಳೆದ್ ಬಿಟ್ಲು ಅಂತ ಹೇಳ್ತಿರ್ತಾರೆ. ಇಲ್ಲಿ ಏಸುನು ಈ ತರ ಸ್ಮೈಲ್ ಮಾಡ್ಕೊಂಡು ಬಾಯ್ ಮಾಡ್ತಿರೋದಕ್ಕೆ ಹೀರೋ ಕೂಡ ಸ್ಮೈಲ್ ಮಾಡ್ತಾ ಬಾಯ್ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಬೇಬಿ ಕಮ್ಯೋಂಗ್ ನ ತೋರಿಸ್ತಾರೆ. ಅವಳು ಖುಷಿಯಾಗಿ ಸೈಕಲ್ ನ ಓಡಿಸ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಏಸುನ ತೋರಿಸ್ತಾರೆ. ಇಲ್ಲಿ ಏಸುನ ನೆನೆ ನೈಟು ಅಳ್ಕೊಂಡು ಹೀರೋ ಹತ್ರ ಹೇಳಿರೋ ಮತ್ತು ಮತ್ತೆ ರಿಪೀಟ್ ಆಗ್ತಿರುತ್ತೆ. ಕಮ್ಯೋಂಗು ಸೈಕಲ್ನು ಕೂಡ ಓಡಿಸ್ಲಿಲ್ಲ ಅಂದ್ರೆ ಅವಳು ಪೂರ್ತಿ ಜೀವನ ಪೂರ್ತಿ ಅಡ್ಗೆ ಮನೆಯಲ್ಲೇ ಕಳಿಬೇಕಾಗುತ್ತೆ ಅಂತ ಹೇಳಿರೋ ಮಾತನ್ನ ಇಲ್ಲಿ ನಮ್ಗೆ ರಿಪೀಟ್ ಮಾಡಿ ತೋರಿಸ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ 30 years ಆದ್ಮೇಲೆ ಅಂದ್ರೆ ಫ್ಯೂಚರ್ ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈ ಸೀನ್ ನಡೀತಿರೋದು 1994 ಅಲ್ಲಿ. ಇಲ್ಲಿ ಏಸುನು ಮನೆ ಕೆಲಸ ಮಾಡ್ತಿರ್ತಾರೆ, ಅಂದ್ರೆ ಕ್ಲೀನಿಂಗ್ ಮಾಡ್ತಿರ್ತಾರೆ. ಇಲ್ಲಿ ಏಸುನು 30 years ಬ್ಯಾಕ್ ಹೇಳಿರೋ ವಾಯ್ಸ್ ಮತ್ತೆ ರಿಪೀಟ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳಿಸ್ತಿರುತ್ತೆ. ಕಮ್ಯೋಂಗು ಏನ್ ಬೇಕೋ ಅದನ್ನ ಮಾಡ್ಬೇಕು, ಅವಳು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಬೆಳಿಬೇಕು, ಅವಳು ಆಕಾಶ ಮುಟ್ಟೋ ಅಷ್ಟು ಬೆಳಿಬೇಕು, ಮತ್ತೆ ಭೂಮಿನೇ ಆಳೋ ಅಂತ ರಾಣಿ ಆಗ್ಬೇಕು, ಆತರ ಈ ತರ ಅಂತೆಲ್ಲ ಹೇಳಿರೋ ಮಾತುಗಳನ್ನ ಇಲ್ಲಿ ನಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳಿಸ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಏಸುನವರು ಅವ್ರ ಫ್ರಿಜ್ ನ ಓಪನ್ ಮಾಡ್ಬಿಟ್ಟು ಅದ್ರಲ್ಲಿ ಇರೋ ಹಳೆ ಐಟಮ್ನೆಲ್ಲ ತೆಗೆದು ಹೊಸ ಐಟಮ್ಗಳನ್ನ ಜೋಡಿಸ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಏಸುನು ಒಂದು ಕಬೋರ್ಡ್ ನ ಓಪನ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಬರೀ ಕಮ್ಮಿ ಒಂದು ಶೂ ಮತ್ತೆ ಸ್ಲಿಪ್ಪರ್ಸ್ ಹೀಲ್ಸ್ ಅದೇ ಇಟ್ಟಿರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಏಸುನು ನಿಧಾನಕ್ಕೆ ಹೇಳ್ತಿರ್ತಾರೆ, ಇಷ್ಟೊಂದು ಸ್ಲಿಪ್ಪರ್ಸ್ ಅಂತ. ಇಲ್ಲಿ ಒಂದು ಜೋಡಿ ಸ್ಲಿಪ್ಪರ್ ಗಳನ್ನ ತಗೋಬಿಟ್ಟು ಕಮ್ಯೋಂಗಿಗೆ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾರೆ, ನಿನ್ನ ಹತ್ರ ಎಷ್ಟು ಕಾಲಿದೆ ಅಂತ ಕೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಕಮ್ಯೋಂಗ್ ನ ತೋರಿಸ್ತಾರೆ. ಅವಳು ಸ್ವಲ್ಪ ಮೇಕಪ್ ಮಾಡ್ಕೊಂಡು ಅವಳು ರೆಡಿ ಮಾಡ್ಕೋತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಏಸುನವರು ಮಾತಾಡ್ತಿರೋದು ಕೇಳಿಸ್ತಿರುತ್ತೆ. ಇಷ್ಟೊಂದ್ ಜೊತೆ ಚಪ್ಪಲಿ ಇಟ್ಕೊಂಡು ಏನ್ ಮಾಡ್ತೀಯ ನೀನು ಅಂತ ಕೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಏಸುನ್ನ ತೋರಿಸ್ತಾರೆ. ಇಲ್ಲಿ ಅವರು ಸ್ಲಿಪ್ಪರ್ಸ್ ಗಳನ್ನೆಲ್ಲ ತೆಗಿತಾ, ಯಪ್ಪಪ್ಪ ಇಷ್ಟೊಂದು ಸ್ಲಿಪ್ಪರ್ಸ್ ಗಳ ನೀನೇನೋ ಸ್ಲಿಪ್ಪರ್ ಅಂಗಡಿನೇ ಇಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಕಮ್ಯೋಂಗ್ ನ ತೋರಿಸ್ತಾರೆ. ಇಲ್ಲಿ ಕಮ್ಯೋಂಗು ಫೋನ್ ಅಲ್ಲಿ ಹೇಳ್ತಿರ್ತಾಳೆ, ನನ್ಗದೆಲ್ಲ ಗೊತ್ತಿಲ್ಲ, ನಿನ್ ಅಮ್ಮಂಗೂ ನಿನ್ಗೂ ಬಿಟ್ಟಿದ್ದು, ನಿಮ್ಮ ಅಮ್ಮನ್ಗೆ ಕಾಡ್ ಗಿಡಗಳು ಇಷ್ಟ ಇಲ್ಲ, ಅವ್ರಿಗೆ ಮನೆಯಲ್ಲಿ ಬೆಳೆಸ್ತಾರಲ್ಲ ನಾಜೂಕಾಗಿರೋ ಗಿಡ ಅದಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಕಮ್ಯೋಂಗ್ದು ಒಂದು ಡ್ರೆಸ್ ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ಟೈಮ್ ಹಿಂದೆ ಆಗಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಕಮ್ಯೋಂಗು ಯಾರನ್ನೋ ಒಬ್ರನ್ನ ಮೀಟ್ ಮಾಡ್ಬೇಕು ಅಂತ ಹೋಗಿರ್ತಾಳೆ. ಇಲ್ಲಿ ಅವಳು ಊಟನ ಸರ್ವ್ ಮಾಡಿ ಕೊಡ್ತಿರುವಾಗ ಆ ಲೇಡಿ ಕೂತಿರೋಳು ಹೇಳ್ತಿರ್ತಾಳೆ, ನನಗೆ ನಿನ್ನ ನೋಡಿದ್ರೆ ಅನ್ಸುತ್ತೆ ನಿಮ್ಮ ಅಪ್ಪ ಅಮ್ಮ ನಿನ್ನ ತುಂಬಾ ಕಷ್ಟಪಟ್ಟು ಈ ತರ ಬೆಳೆಸಿದ್ದಾರೆ ಅಂತ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮತ್ತೆ ನಿನ್ನ ಇಷ್ಟೊಂದು ಓದಿಸಿರೋದಕ್ಕೂ ಅವ್ರಿಗೆ ತುಂಬಾ ಹೆಮ್ಮೆ ಇರ್ಬೋದಲ್ವಾ, ನೀನು ಯಂಗ್ ಬಾಂಗ್ ನ ಡೇಟ್ ಮಾಡ್ತಿರೋದಕ್ಕೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಹೇಳ್ತಿರ್ತಾಳೆ, ಅವರಂತೂ ತುಂಬಾ ಖುಷಿಯಾಗಿದ್ದಾರೆ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ಖುಷಿಯಾಗಿರ್ಲೇಬೇಕು, ಇದಂತೂ ನನ್ಗೆ ಗೊತ್ತಿತ್ತು ಮುಂಚೆನೆ ಅಂತ ಹೇಳ್ಬಿಟ್ಟು ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನ್ ಈಗಿನ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಕಮ್ಯೋಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈಗಿನ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ಮತ್ತು ನನ್ನ ಸೀನಿಯರ್ಸ್ ಎಲ್ಲ ನನ್ನನ್ನು ತುಂಬ ಹೊಗಳುತ್ತಾರೆ, ನನ್ನ ಕೆಲಸನ ತುಂಬ ಚೆನ್ನಾಗಿ ಮಾಡ್ತೀನಿ, ಅದಕ್ಕೆ ನಿನಗೆ ಬೇಗ ಪ್ರಮೋಷನ್ ಸಿಗುತ್ತೆ ಅಂತೆಲ್ಲ ಹೊಗಳುತ್ತಾರೆ ಅಂತೆಲ್ಲ ಹೇಳ್ಕೊಂಡವಳು ನಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ನೀನು ಕೆಲಸನ ಕಂಟಿನ್ಯೂ ಮಾಡ್ತೀಯಾ ಅಂತ. ಇಲ್ಲಿ ಕಮ್ಯೋಂಗಿಗೆ ಅದು ಅರ್ಥ ಆಗಲ್ಲ, ಏನು ಹೇಳ್ತಿದ್ದೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಾ ಇರ್ತಾಳೆ, ನೀನು ಮದುವೆ ಆದಮೇಲೆ ಮತ್ತೆ ಕೆಲಸನ ಕಂಟಿನ್ಯೂ ಮಾಡ್ತೀಯಾ ಅಂತ ಕೇಳ್ತಿರ್ತಾರೆ.
ಇಲ್ಲಿ ಅದಕ್ಕೆ ಕಮ್ಯೋಂಗ್ ಹೇಳ್ತಿರ್ತಾಳೆ, ಯೋಂಗ್ ಮತ್ತೆ ನಾನು ಆಲ್ರೆಡಿ ಮಾತಾಡ್ಕೊಂಡಿದೀವಿ, ನಾವು ಮದ್ವೆ ಆದ್ಮೇಲೂ ಕೆಲ್ಸಕ್ಕೆ ಇಬ್ರು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯೋಂಗು ಬೇರೆ ಯಾರು ಅಲ್ಲ, ಅವ್ರ ಬಾಯ್ ಫ್ರೆಂಡ್ ಅವ್ರ ತಾಯಿನ ಮೀಟ್ ಮಾಡಕ್ಕೆ ಬಂದಿರ್ತಾಳೆ. ಅವಳ ಬಾಯ್ ಫ್ರೆಂಡ್ ಹೆಸರು ಬಂದು ಯಾಂಗ್ ಬುಕ್ ಅಂತ. ಇಲ್ಲಿ ಅದಕ್ಕೆ ಯಾಂಗ್ ಬುಕ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀ ಕೆಲ್ಸದಿಂದ ನಿನ್ಗೆ ಮುಂದೆ ಮದ್ವೆ ಆದ್ಮೇಲೆ ಆಟಿಟ್ಯೂಡ್ ಬಂದ್ಬಿಟ್ರೆ ಏನ್ ಮಾಡೋದು ಅಂತ ಕೇಳ್ತಿರ್ತಾರೆ. ಇಲ್ಲಿ ಯಾಂಗ್ ಬುಕ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ಕೆಲ್ಸಕ್ಕೆ ಹೋದ್ಮೇಲೆ ಕೆಲಸದಿಂದ ನಿನಗೆ ಸಂಬಳ ಸಿಗುತ್ತೆ, ಆ ಸಂಬಳದಿಂದ ನಿನಗೆ ಶೋ ಆಫ್ ಮಾಡಬೇಕು ಅನ್ಸುತ್ತೆ, ಅವಾಗ ನಿನಗೆ ಆಟೋಮೆಟಿಕ್ ಆಗಿ ಆಟಿಟ್ಯೂಡ್ ಬಂದ್ಬಿಡುತ್ತೆ. ನಾನು ತುಂಬಾ ಜನಗಳನ್ನ ನೋಡಿದ್ದೀನಿ, ಬಡವ್ರ ಹೆಣ್ಮಕ್ಳು ಯಾವಾಗ ಶ್ರೀಮಂತರ ಹುಡುಗನ ಮದ್ವೆ ಆಗ್ತಾರೋ ಇಲ್ಲ ಡೇಟ್ ಮಾಡ್ತಾರೋ ಆಗ ಅವ್ರಿಗೂ ಕೂಡ ಒಂಥರ ಆಸೆ ಹುಟ್ಟುತ್ತೆ, ನಾನು ಕೂಡ ಶ್ರೀಮಂತಲು ತರ ತೋರಿಸ್ಕೋಬೇಕು ಅಂತ. ಈ ತರನೇ ಯಾಂಗ್ ಬುಕ್ ಅವ್ರ ತಾಯಿ ಕಮ್ಯೋಂಗ್ ಹತ್ರ ಮಾತಾಡಿ ಅವಳನ್ನ ಇನ್ಸಲ್ಟ್ ಮಾಡ್ತಿರ್ತಾರೆ. ಇಲ್ಲಿ ಕಮ್ಯೋಂಗಿಗೆ ಬೇಜಾರಾಗ್ಬಿಡುತ್ತೆ, ಅವಳು ಸುಮ್ಮನೆ ಕುತ್ಕೊಬಿಡ್ತಾಳೆ. ಇಲ್ಲಿ ಯಾಂಗ್ ಬುಕ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯಾಕೆ ನನ್ನ ಮಾತಿಂದ ನಿನ್ಗೆ ಹರ್ಟ್ ಆಯ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯಾಂಗ್ ಬುಕ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ನನಗೆ ಒಂದು ವಿಷಯನ ಕ್ಲಾರಿಟಿ ಕೊಡು, ನೀನು ಮ್ಯಾನೇಜರ್ ಆಗ್ಬೇಕಾ ಇಲ್ಲ ಮದ್ವೆ ಆಗಿ ಪ್ರೆಸಿಡೆಂಟ್ ಆಗೋ ಮನೆತನದ ಸೊಸೆ ಆಗ್ಬೇಕಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯಾಂಗ್ ಬುಕ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯಾಂಗ್ ಬುಕ್ ನನ್ ದೊಡ್ಡ ಮಗ, ಅವನು ತುಂಬಾ ಕೇಪಬಲ್ ಕೂಡ ಇದ್ದಾನೆ, ನೀನು ಅದಕ್ಕೆ ಕೆಲಸ ಬಿಟ್ಟು ನಿನ್ಗೆ ಅವನ್ನ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯಾಂಗ್ ಬುಕ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರ, ನನಗೆ ಗೊತ್ತು ನನ್ನ ಮಾತು ಸ್ವಲ್ಪ ವಿಯರ್ಡ್ ಅಂತ ಅನಿಸ್ತಿರ್ಬೋದು ನಿನ್ಗೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಹೇಳ್ತಿರ್ತಾಳೆ, ಅದೇನಂದ್ರೆ ಅಂತ. ಈಗ ಸೀನು ಶಿಫ್ಟ್ ಆಗಿ 30 years ಬ್ಯಾಕ್ ನಡೆದಿರೋ ಘಟನೆನ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಏಸುನು ಹೀರೋಗೆ ಹೇಳ್ತಿರ್ತಾಳೆ, ನನ್ಗೆ ಕಮ್ಯೋಂಗು ಯಾರಿಗಿಂತನೂ ನಾನು ಕಮ್ಮಿ ಅಂತ ಅನ್ಕೋಬಾರ್ದು ಅಂತ ಹೇಳಿರೋ ಮಾತನ್ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಕಮ್ಯೋಂಗ್ ನ ತೋರಿಸ್ತಾರೆ. ಇಲ್ಲಿ ಕಮ್ಯೋಂಗು ಹೇಳ್ತಾ ಇರ್ತಾಳೆ, ಸಾರಿ ನಾನು ಕೂಡ ಯಾಂಗ್ ಬುಕ್ ಅಷ್ಟೇ ಕೇಪಬಲ್ ಇದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯೋಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಕೂಡ ಮನೇಲಿ ಎಲ್ಲಾರ್ಗಿಂತ ದೊಡ್ಡವಳು ಅಂತ. ಇಲ್ಲಿ ಕಮ್ಯೋಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಮ್ಮ ಅಪ್ಪ ಅಮ್ಮನ ನಾನು ದುಡ್ದ್ಬಿಟ್ಟು ನೋಡ್ಕೋಬೇಕು ಅಂತ ಆಸೆ ನನ್ಗೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯೋಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮತ್ತೆ ನಾನು ತುಂಬಾ ಆಂಬಿಷಿಯಸ್, ನನ್ಗೆ ಕೆಲಸ ಮಾಡೋದು ಒಂದೇ ಸಾಕಾಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯೋಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಮುಂದೆ ಹೋಗಿ ಮ್ಯಾನೇಜರ್ ಆಗ್ಬೇಕು, ಆಮೇಲೆ ಸೂಪರ್ವೈಸರ್ ಆಗ್ಬೇಕು, ಆಮೇಲೆ CEO ಕೂಡ ಆಗ್ಬೇಕು ಅನ್ನೋದು ನನ್ ಕನ್ಸು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯೋಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸೊ ಇದ್ರಲ್ಲಿ ಯಾವ್ದೇ ತರ ನಾಚಿಕೆ ಪಟ್ಕೊಳ್ಳೋ ಅಂತದೇನು ಇದೆ ಅಂತ ನನಗ್ ಅನ್ಸಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬುಕ್ ಅವ್ರ ತಾಯಿ ನಗ್ತಾ ಫುಲ್ ಒಂಥರ ಚಿಡಾಯಿಸ್ತಾ ಹೇಳ್ತಿರ್ತಾರೆ, ಹೌದಾ ಮನೆ ಒಂದು ದೀಪನ ಚೆನ್ನಾಗಿ ಬೆಳಗ್ಬೇಕು ಅಂದ್ರೆ ಹುಡುಗಿ ಸುಂದರವಾಗಿ ಇರ್ಬೇಕು, ಮತ್ತೆ ಮನೆ ಎಲ್ಲಾ ಕೆಲಸವನ್ನು ನೋಡ್ಕೊಂಡು ನಿಭಾಯಿಸ್ಕೊಂಡು ಹೋಗೋ ತರ ಇರ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಕಮ್ಯೋಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ, ಆ ತರ ನೋಡೋದಾದ್ರೆ ನೀವು ಕೂಡ ಮನೆ ಸ್ತ್ರೀ ತರ ಕಾಣಿಸ್ತಿಲ್ಲ, ಅಂದ್ರೆ ಗೃಹಸ್ಥಿ ಅವ್ರ ತರ ಕಾಣಿಸ್ತಿಲ್ಲ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಯಾಂಗ್ ಬುಕ್ ಅವ್ರ ತಾಯಿಗೆ ಹೀಗೋ ಹರ್ಟ್ ಆಗ್ಬಿಡುತ್ತೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ಸಮಯಗಳಾದ್ಮೇಲೆ ಕಮ್ಯೋಂಗು ಮನೇಲಿ ಕುತ್ಕೊಂಡು ಮೊಬೈಲ್ ಅಲ್ಲಿ ಮಾತಾಡ್ತಿರ್ತಾಳಲ್ಲ, ಆ ಸೀನ್ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಇನ್ನೇನ್ ಹೇಳಕ್ಕಾಗುತ್ತೆ, ನಿಮ್ಮಮ್ಮ ನನ್ಗೆ ಏನಂದ್ರು ಅಂತ ಗೊತ್ತಾ, ನಾನು ನೋಡೋಕ್ಕೂ ಚೆನ್ನಾಗಿಲ್ಲ, ಮತ್ತೆ ಮನೇನು ನೀಟಾಗಿ ಮ್ಯಾನೇಜ್ ಮಾಡಲ್ಲ ಅಂತ ಅಂದ್ರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯೋಂಗಿಗೆ ಈ ಕಾನ್ವರ್ಸೇಷನ್ ಇಂದ ಫುಲ್ಲು ಕೋಪ ಬರ್ತಿರುತ್ತೆ. ಇಲ್ಲಿ ಅದಕ್ಕೆ ಅವಳು ಹೇಳ್ತಿರ್ತಾಳೆ, ನೋಡಿ ಈ ಮಾತನ್ನ ಇಲ್ಲಿಗೆ ನಿಲ್ಲಿಸ್ಬಿಡು, ನಾನೇನು ಸಾಯ್ತಾ ಇಲ್ಲ ನಿನ್ನ ಮದ್ವೆ ಆಗೋದಿಕ್ಕೆ ಅಂತ ಹೇಳ್ಬಿಟ್ಟು ಅವಳು ಫೋನ್ ಕಟ್ ಮಾಡಿ ಫೋನ್ನ ಬಿಸಾಕ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಕಮ್ಯೋಂಗು ಫುಲ್ಲು ಬೇಜಾರಲ್ಲಿ ಕೂತಿರ್ತಾಳೆ. ಹೀಗೆ ಸ್ವಲ್ಪ ಹೊತ್ತಾದ್ಮೇಲೆ ಕಮ್ಯೋಂಗು ಎದ್ದು ಆಚೆ ಬರ್ತಿರ್ತಾಳೆ. ಆಗ ನಮ್ಗೆ ಇಸುನ್ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಕಮ್ಯೋಂಗು ಏನೇನ್ ಹೀಲ್ಸ್ ಸ್ಲಿಪ್ಪರ್ಸ್ ಗಳೆಲ್ಲ ಇರುತ್ತೆ ಅದನ್ನೆಲ್ಲ ಬಟ್ಟೆ ತಗೊಂಡು ಒರೆಸ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಕಮ್ಯೋಂಗ್ ಬಂದ್ಬಿಟ್ಟು ಅಲ್ಲಿ ಒಂದು ಕಿಟಕಿ ಇರುತ್ತೆ, ಅದನ್ನ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಅದು ಒಂಥರ ಸಿಗಾಕೊಂಡ್ಬಿಟ್ಟು ಟೈಟ್ ಆಗ್ಬಿಟ್ಟಿರುತ್ತೆ, ಅದು ಆ ಕಡೆ ಈ ಕಡೆ ಮೂವ್ ಕೂಡ ಆಗ್ತಿರಲ್ಲ. ಇಲ್ಲಿ ನಮ್ಗೆ ಇಸುನ್ ಅವ್ರನ್ನ ತೋರಿಸ್ತಾರೆ. ಅವರು ಸ್ಲಿಪ್ಪರ್ ಎಲ್ಲ ಕ್ಲೀನ್ ಮಾಡುವಾಗ ಹೇಳ್ತಿರ್ತಾರೆ, ಯಪ್ಪ ನಿನ್ನ ಹತ್ರ ಎಷ್ಟು ಸ್ಲಿಪ್ಪರ್ಸ್ ಇದೆ, ನನ್ನ ಜೀವನದಲ್ಲಿ ಎಷ್ಟು ಸ್ಲಿಪ್ಪರ್ಸ್ಗಳನ್ನೇ ನಾನು ಹಾಕೊಂಡಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಏಸುನವರ ಸ್ಲಿಪ್ಪರ್ಸ್ ನೆಲ್ಲ ಕ್ಲೀನ್ ಮಾಡ್ತಾ ಕಬೋರ್ಡ್ ಒಳಗಡೆ ಇಡ್ತಾ ಹೇಳ್ತಿರ್ತಾರೆ, ನಿನಗ್ ಬರೋ ಸ್ಯಾಲ್ರಿನೆಲ್ಲ ನೀನು ಬರೀ ಸ್ಲಿಪ್ಪರ್ಸ್ ಮೇಲೆ ಖರ್ಚು ಮಾಡ್ಬಿಡ್ತೀಯ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗು ಕಿಟಕಿ ಹಾಕಕ್ಕೆ ಟ್ರೈ ಮಾಡ್ತಾ ಹೇಳ್ತಿರ್ತಾಳೆ, ನಿಮ್ಗೆ ಅದನ್ನೆಲ್ಲ ಕ್ಲೀನ್ ಮಾಡು ಅಂತ ಯಾರು ಹೇಳಿದ್ದು, ಇಷ್ಟು ಚಳಿ ಇದೆ, ಈ ಚಳಿಲಿ ನೀವು ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಿತ್ತ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸುನವರು ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಹೇಳ್ತಿರ್ತಾರೆ, ಇದನ್ನೆಲ್ಲ ನೋಡೋಕೆ ತುಂಬಾ ಚೀಪಾಗಿ ಕಾಣಿಸ್ತಿದೆ, ನನ್ಗಂತೂ ಗೊತ್ತಿಲ್ಲ, ನೀನ್ ಇದನ್ನೆಲ್ಲ ಯಾಕೆ ಬೈ ಮಾಡ್ತೀಯ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನವರು ಒಂಥರ ಶೂ ತರ ಸ್ಲಿಪ್ಪರ್ಸ್ ಇರುತ್ತೆ, ಅದನ್ನ ತಗೊಂಡ್ಬಿಟ್ಟು ಹೇಳ್ತಿರ್ತಾರೆ, ಇದು ಚೆನ್ನಾಗಿದೆ, ಅದು ಸರಿ ನಿನ್ಗೆ ಶೂಗಳ್ದು ಇಷ್ಟೊಂದು ಕಲೆಕ್ಷನ್ ಮಾಡ್ಬೇಕು ಅಂತ ಹುಚ್ಚಿ ಯಾವಾಗಿಂದ ಹಿಡಿತು ಅಂತ ಕೇಳ್ತಿರ್ತಾರೆ. ಇಲ್ಲಿ ಏಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇದನ್ನೆಲ್ಲ ಬರೀ ಶೋ ಆಫ್ ಮಾಡೋದಕ್ಕಷ್ಟೇ ಯೂಸ್ ಮಾಡೋದು, ಇದರಿಂದ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ ಸ್ಲಿಪ್ಪರ್ಸ್ ನ ಹಾಕೊಂಡು ನೋಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ದುಡ್ಡು ಕಮ್ಮಿ ಇರೋರು ದುಡ್ಡಿಗೆ ಜಾಸ್ತಿ ಆಸೆ ಪಡ್ತಾರೆ, ಅವರು ಜಾಸ್ತಿ ದುಡ್ಡಿಂದನೇ ಓಡ್ತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸುನವರು ನಿನ್ ಮಾತಿನ ಅರ್ಥ ಏನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯೋಂಗು ನೀರ್ ಕುಡಿತಾ
ಹೇಳ್ತಿರ್ತಾಳೆ. ನಾನು ಚಿಕ್ಕ ವಯಸ್ಸಿಂದನೂ ಬಡತನನ ನೋಡಿದೀನಿ, ಅದಕ್ಕೆ ನನ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನೆಲ್ಲ ತಗೋತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ನೀರ್ ಕುಡಿದ್ಮೇಲೆ ಅಲ್ಲಿಂದ ಬರ್ತಾ ಹೇಳ್ತಿರ್ತಾಳೆ, ಇದು ತುಂಬಾ ಹಳೆ ನೋವು ನನ್ಗೆ ಅಂತ. ಈ ಮಾತ್ನೆಲ್ಲ ಕೇಳಿ ಯೇಸುನವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಇಲ್ಲಿ ಕಮ್ಯಾಂಗು ಕಿಟಕಿ ಸರಿ ಮಾಡಕ್ಕೆ ಮತ್ತೆ ಬರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಸ್ಕೂಲ್ ಟ್ರಿಪ್ಪಿಗೆ ಹೋಗುವಾಗ 3 ದಿನ ನಾನು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಿದ್ದೆ, ಹೊಸ ಬಟ್ಟೆನ ತಕ್ಕೊಡಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ತುಂಬಾ ವಸ್ತುಗಳಿಗೆ ತುಂಬಾ ಕಷ್ಟಪಟ್ಟಿದ್ದೀನಿ, ಆದ್ರೂ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಆಮೇಲೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ನನಗೆ ಅದಿಷ್ಟ ಇದ್ರು ಕೂಡ ನನ್ನ ಮನ್ಸಿಗೆ ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ನಾಗ್ಬಿಡ್ತಿದೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆದ್ರೆ ಈಗ ನನ್ನ ಮನ್ಸಿಗೆ ಏನ್ ಬೇಕು ಅನ್ಸುತ್ತೋ ಅದನ್ನೇ ತಗೋತೀನಿ, ಆದ್ರೆ ಈಗಲೂ ಕೂಡ ಕಮ್ಮಿ ದುಡ್ಡಿರೋ ಶೂಗಳನ್ನಷ್ಟೇ ನಾನು ಅಫೋರ್ಡ್ ಮಾಡಕ್ ಆಗೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದನ್ನೆಲ್ಲ ನಾನು ನನ್ನ ಹಠದಿಂದ ತಗೊಂಡಿರೋದು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಯಾವತ್ತೂ ನನ್ನ ಆಸೆ ಕನ್ಸುಗಳನ್ನ ಪೂರೈಸ್ಕೊಂಡು ನಿನ್ನ ಆಸೆ ಕನ್ಸುಗಳನ್ನ ಮುರಿದಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾವು ಯಾವಾಗ್ಲೂ ಟ್ರೈ ಮಾಡಿದೀವಿ, ನಮ್ಮ ಮಕ್ಳಿಗೆ ಚೆನ್ನಾಗಿರೋ ಬಟ್ಟೆ ಕೊಡಿಸ್ಬೇಕು, ಚೆನ್ನಾಗಿರೋ ಊಟ ಕೊಡಿಸ್ಬೇಕು, ಅದು ನಮ್ ಯೋಗ್ಯತೆ ಮೀರಿ ನಾವು ಟ್ರೈ ಮಾಡಿದೀವಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗಿಗೆ ಕೋಪ ಬಂದ್ಬಿಡುತ್ತೆ. ಅವಾಗ ಅವಳು ಜೋರಾಗಿ ಕಿರಿಸ್ತಾ ಹೇಳ್ತಿರ್ತಾಳೆ, ನೀವ್ ಯಾಕೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀರಾ, ನೀವ್ ನನ್ಗೆ ಏನು ಮಾಡಿಲ್ಲ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಯೇಸುನವ್ರಿಗೆ ಫುಲ್ಲು ಬೇಜಾರಾಗುತ್ತೆ. ಆದ್ರೂ ಕಮ್ಯಾಂಗಿಗೆ ಏನಾದ್ರೂ ತೊಂದರೆ ಆಗಿರ್ಬೋದೇನಂತ ಯೇಸುನವರು ಕೇಳ್ತಿರ್ತಾರೆ. ಆಫೀಸಲ್ಲಿ ಏನಾದ್ರೂ ನಡೀತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಏನು ಹೇಳ್ದಲ್ಲ ಆ ಕಿಟಕಿನ ಸರಿ ಮಾಡ್ತಿರ್ತಾಳೆ. ಆಗ ಯೇಸುನವ್ರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇರೋ ತರ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಇವಾಗ ಹೋಗ್ಲಿ ಬಿಟ್ಬಿಡಿ ಅದನ್ನ, ನಿಮ್ಗೆ ಹೇಳಿದ್ರು ಕೂಡ ಅದೆಲ್ಲ ಅರ್ಥ ಆಗಲ್ಲ ಅಮ್ಮ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರು ಹೇಳ್ತಿರ್ತಾರೆ, ನಿನ್ಗೆ ಕೆಲಸದಲ್ಲಿ ಅಷ್ಟೊಂದು ಟೆನ್ಷನ್ ಆಗ್ತಿದೆ, ಅಷ್ಟು ಪ್ರೆಷರ್ ಅನಿಸ್ತಿದೆ ಅಂದ್ರೆ ಒಂದ್ ಸ್ವಲ್ಪ ದಿನ ರಜಾ ತಗೋ, ರೆಸ್ಟ್ ಮಾಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ನೀವು ಯಾವತ್ತಾದ್ರೂ ಕೆಲ್ಸಕ್ಕೆ ಹೋಗಿದ್ರೆ ತಾನೇ ಗೊತ್ತಾಗೋದು ರಜಾ ಆ ಥರ ಎಲ್ಲ ಸಿಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರು ಹೇಳ್ತಿರ್ತಾರೆ, ನಿಂಗೆ ಅಷ್ಟೊಂದು ಪ್ರೆಷರ್ ಅನ್ನಿಸ್ತಿದೆ, ನೀನು ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ ಕೆಲಸ ಬಿಟ್ಟು ಯಾರನ್ನಾದ್ರೂ ಮದುವೆ ಆಗು ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಕಮ್ಯಾಂಗಂತೂ ಫುಲ್ಲು ಕೋಪ ಬಂದ್ಬಿಡುತ್ತೆ, ಏನೋ ಮದುವೆ ಆಗಬೇಕಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಫುಲ್ಲು ಜೋರಾಗಿ ಕಿರಿಸ್ತಾ ಕೋಪದಲ್ಲಿ ಹೇಳ್ತಿರ್ತಾಳೆ, ನಾನು ನಿಮ್ಮ ಥರ ಬಡವ್ರ ಮನೆಗೆ ಮದುವೆ ₹1 ಅಲಿಬೇಕಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗಿಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಅವಳಿಗೆ ಗಿಲ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಯಾಕೋ ಗೊತ್ತಿಲ್ಲ ನಮ್ಮ ತಾಯಿ ಮನ್ಸನ್ನ ನಾನು ಮುರಿದ್ಮೇಲೆ ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರು ಹೇಳ್ತಿರ್ತಾರೆ, ಕರೆಕ್ಟಾಗಿ ಹೇಳಿದೆ, ನೀನು ನಿಜವಾಗ್ಲೂ ಕರೆಕ್ಟಾಗಿ ಹೇಳ್ತಿದ್ಯಾ, ನಂತರ ಜೀವನ ನೀನು ಯಾವತ್ತೂ ಬದುಕಬೇಡ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆದ್ರೆ ನಿನ್ಗೊಂದು ಮಾತು ಹೇಳ ಅಂತ. ಈಗ ಸೀನು ಶಿಫ್ಟ್ ಆಗಿ 30 years ಬ್ಯಾಕ್ ನಡೆದಿರೋ ಘಟನೆನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಯೇಸುನು ಊದೋ ಒಲೆ ತರದ್ ಯಾವ್ದೋ ಒಂದಿರುತ್ತಲ್ಲ ಅದನ್ನ ತಿರುಗಿಸ್ತಾ ಇರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ 30 years ಮುಂದೆ ಇರೋ ಯೇಸುಂದು ವಾಯ್ಸ್ ಬರ್ತಿರುತ್ತೆ. ಆದ್ರೂ ನನ್ನ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೆ ನಾನು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಯೇಸುನ್ಗೆ ಬಾಯ್ ಮಾಡ್ತಿರ್ತಾರೆ. ಇಲ್ಲೇ ಬ್ಯಾಕ್ ಅಲ್ಲಿ ಫ್ಯೂಚರ್ ಯೇಸುನವ್ರದ್ದು ವಾಯ್ಸ್ ಬರ್ತಿರುತ್ತೆ. ನನ್ನ ಲೈಫಲ್ಲೂ ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್ಗಳನ್ನ ನಾನು ನೋಡಿದ್ದೀನಿ, ಮತ್ತೆ ಎಷ್ಟೋ ಖುಷಿ ವಿಷಯಗಳನ್ನ ನಾನು ಕೂಡಿಟ್ಕೊಂಡಿದ್ದೀನಿ. ಈಗ ಸೀನು ಶಿಫ್ಟ್ ಆಗಿ 30 years ಆದ್ಮೇಲೆ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಯೇಸುನವರು ಕಮ್ಯಾಂಗಿಗೆ ಹೇಳ್ತಾ ಇರ್ತಾರೆ, ನಂತರ ಜೀವನನ ಬದುಕಬೇಡ ನೀನು, ಆದ್ರೆ ನನ್ನ ಜೀವನ ಕೆಟ್ಟದಾಗಿತ್ತು ಅಂತ ಮಾತ್ರ ಹೇಳಕ್ ಹೋಗ್ಬೇಡ ಅಂತ ಹೇಳ್ತಿರ್ತಾರೆ. ಇಲ್ಲಿ ಇಷ್ಟ ಹೇಳಿದ್ಮೇಲೆ ಯೇಸುನವರು ಸ್ಮೈಲ್ ಮಾಡ್ತಿರ್ತಾರೆ. ಇದನ್ನೆಲ್ಲ ಕೇಳಿ ಕಮ್ಯಾಂಗ್ ಅಂತೂ ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಇಲ್ಲಿ ಅವಳು ತಲೆ ಬಗಸ್ಕೊಂಡು ಹೇಳ್ತಿರ್ತಾಳೆ, ಕೆಟ್ಟೋಳಂತೂ ನಾನೇ ಅಂತ. ಈಗ ಸೀನು ಶಿಫ್ಟ್ ಆಗಿ ನಮಗೆ 30 years ಬ್ಯಾಕ್ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಕಮ್ಯಾಂಗಿಗೆ ಬಟಾಣಿ ಅಂದರೆ ತುಂಬ ಇಷ್ಟ ಇರುತ್ತೆ. ಅದಕ್ಕೆ ಅವನು ಅಲ್ಲಿ ಬಟಾಣಿ ಅಂಗಡಿಗೆ ಹೋಗ್ಬಿಟ್ಟು ನಿಮ್ಮ ಹತ್ರ ಎಷ್ಟು ಬಟಾಣಿ ಇದೆಯೋ ಅದನ್ನೆಲ್ಲ ಕೊಡಿ ಅಂತ ಅವನು ಪ್ಯಾಕ್ ಮಾಡಿಸ್ಕೊತಿರ್ತಾನೆ. ಇಲ್ಲಿ 30 years ಫ್ಯೂಚರಲ್ಲಿ ಅಂದರೆ ಕಮ್ಯಾಂಗ್ ಇರ್ತಾಳಲ್ಲ ಅವಳದು ಬ್ಯಾಕ್ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ಅಪ್ಪ ಅಮ್ಮಂಗೆ ಅವ್ರ ಮಕ್ಳಿಗೆ ಏನೂ ಮಾಡಲಿಲ್ಲ ಅಂದರೂ ಯಾವಾಗಲೂ ಒಂದು ಚಿಂತೆ ಇದ್ದೇ ಇರುತ್ತೆ. ಅದೇ ತಂದೆ ತಾಯಿ ಮಕ್ಕಳಿಗೆ ಏನೂ ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ಫುಲ್ಲು ಕೋಪ ಬರುತ್ತೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ನ ತೋರಿಸ್ತಾರೆ. ಇಲ್ಲಿ ಯೇಸುನ್ನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾಳೆ. ಆಗ ಹೀರೋ ರಜ್ಜಿ ಬಂದ್ಬಿಟ್ಟು ಯೇಸುನ್ ಮಗಳೇ ಬಾ, ಇಲ್ಲಿ ನಿನ್ ಮಗಳಿಗೆ ಆಶೀರ್ವಾದ ಮಾಡು ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಯೇಸುನ್ ಮತ್ತೆ ಹೀರೋ ರಜ್ಜಿ ನಡ್ಕೊಂಡು ಹೋಗ್ತಿರುವಾಗ ಹೇಳ್ತಿರ್ತಾರೆ, ಅವ್ರ ಅಜ್ಜಿ ಇವಾಗ ಒಂದು ಓರ್ಜ, ಆದ್ರೆ ತಾಯಿ ಆಶೀರ್ವಾದಕ್ಕಿಂತ ಯಾವ್ದು ದೊಡ್ಡದಲ್ಲ, ಮಕ್ಳಿಗೆ ತಾಯಿ ಆಶೀರ್ವಾದ ಸಿಕ್ಕಿದ್ರೆ ಎಲ್ಲಾನು ಸಿಕ್ದಂಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಫ್ಯೂಚರ್ ಕಮ್ಯಾಂಗ್ದು ವಾಯ್ಸ್ ಬರ್ತಿರುತ್ತೆ. ನಾನು ಇವಾಗ ಇಷ್ಟು ಖುಷಿಯಾಗಿ ಬದುಕ್ತಾ ಇದ್ದೀನಿ ಅಂದ್ರೆ, ನನ್ನ ಲೈಫ್ ಇಷ್ಟು ಚೆನ್ನಾಗಿದೆ ಅಂದ್ರೆ, ನಾನು ಚಿಕ್ಕವಳಿದ್ದಾಗ ನನ್ನ ತಂದೆ ತಾಯಿ ಅದಕ್ಕೆ ಯುದ್ಧನೇ ಮಾಡಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಬಂದ್ ನೋಡಿದಾಗ ಕಮ್ಯಾಂಗ್ನ ಒಂದು ಸ್ಕೂಬಾ ಡೈವಿಂಗಿಗೆ ಏನು ಪೂಜೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ಅಂತ ಕುಂಡಿಸಿರ್ತಾರೆ. ಇಲ್ಲಿ ಹೀರೋ ತಾಯಿ ಹೇಳ್ತಿರ್ತಾರೆ, ಜಿಜೋ ಐಲ್ಯಾಂಡ್ ಅಲ್ಲಿ ಸ್ಕೂಬಾ ಡೈವಿಂಗಿಗಿಂತ ಒಳ್ಳೆ ಕೆಲಸ ಬೇರೆ ಯಾವುದು ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ರಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮನೇಲಿ ಒಬ್ರು ಸ್ಕೂಬಾ ಡೈವಿಂಗ್ ಇರಬೇಕು, ಆಗ ನಮಗೂ ಕೂಡ ಬ್ಯಾಕ್ ಬೋನ್ ಇದ್ದಂಗೆ. ಈಗ ಅವಳು ಕೂಡ ಮುಂದೆ ಹೋಗಿ ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಅವಳು ಇಂಡಿಪೆಂಡೆಂಟ್ ಆಗಿ ಬದುಕ್ಬೋದು ಅಂತೆಲ್ಲ ಹೇಳ್ತಿರ್ತಾರೆ.
ಇಲ್ಲಿ ಹೀರೋ ರಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇದರಿಂದ ನೋಡೋಳು ಒಳ್ಳೆ ದುಡ್ಡು ಉಳಿತಾಳೆ. ಈಗ ನಮ್ಗಂತೂ ಯಾರು ಮೊಮ್ಮಗ ಇಲ್ಲ, ಇವಳೆ ಮುಂದೆ ಹೋಗಿ ಮನೆನ ನೋಡ್ಕೋತಾಳೆ, ಅವಳೇ ದುಡ್ದು ಸಾಕ್ತಾಳೆ, ಅವಳ ಕಾಲ್ ಮೇಲೆ ಅವಳು ನಿಂತ್ಕೋತಾಳೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಇದನ್ನೆಲ್ಲ ನೋಡಿ ಸುನು ಫುಲ್ ಶಾಕ್ ಆಗಿ ಒಳಗಡೆ ಹೋಗ್ತಿರ್ತಾಳೆ. ಆಗ ಹೀರೋ ರಜ್ಜಿಗೆ ಹೇಳ್ತಿರ್ತಾರೆ, ಏನು ಮಾಡಕ್ಕಾಗಲ್ಲ ಹುಡುಗಿ ಜೊತೆ, ಇವಳು ಮುಂದೆ ಹೋಗಿ ದೊಡ್ಡ ಆಫೀಸರ್ ಅಂತೂ ಆಗಕ್ಕಾಗಲ್ಲ. ಇವಳು ಹುಡುಗಿ ಆಗಿರೋದ್ರಿಂದ ಯಾರನ್ನು ಇವಳನ್ನ ಜಡ್ಜು ಇಲ್ಲ ಅಂದ್ರೆ ದೊಡ್ಡ ಲಾಯರ್ ಮಾಡಕ್ ಆಗೋದಿಲ್ಲ. ಆದ್ರೆ ಇವಳು ಸ್ಕೂಬಾ ಡೈವರ್ ಅಂತೂ ಆಗ್ಬೋದು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಯೇಸುನ ತೋರಿಸ್ತಾರೆ. ಇಲ್ಲಿ ಯೇಸುನಲ್ಲಿ ಪೂಜೆಗೆ ಅಂತ ಇಟ್ಟಿರೋ ಎಲ್ಲಾ ವಸ್ತುಗಳನ್ನ ಉಂಡಿಸ್ತಾ ಇರ್ತಾಳೆ. ಇದನ್ನ ನೋಡಿ ಹೀರೋ ರಜಿ ಫುಲ್ ಶಾಕ್ ಆಗಿ, ಏ ಹುಡ್ಗಿ ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ತಾಯಿ ಮತ್ತೆ ಹೀರೋ ಅಜ್ಜಿ ಹೇಳ್ತಿರ್ತಾರೆ, ಏನ್ ಮಾಡ್ಬಿಟ್ರು, ಅಯ್ಯೋ ಇದರಿಂದ ಇವಾಗ ಪಾಪ ಬಂದ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನ್ ಹೇಳ್ತಿರ್ತಾಳೆ, ಇವಳು ನನ್ ಮಗಳು, ಯಾವ್ದೋ ರೋಡಲ್ಲಿ ಹೋಗೋ ಅಪ್ಪ ಅಮ್ಮ ಇಲ್ದೇ ಇರೋ ಪ್ರಾಣಿ ಪಕ್ಷಿ ಅಲ್ಲ ಇವಳು ಅಂತ ಜೋರಾಗಿ ಕಿರ್ಸ್ತಾ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನು ಜೋರಾಗಿ ಕಿರ್ಸ್ತಾ, ಇವಳು ನನ್ ಮಗಳು, ಇವಳು ಯಾವತ್ತೂ ಸ್ಕೂಬಾ ಡೈವರ್ ಆಗಲ್ಲ ಅಂತ ಹೇಳ್ಬಿಟ್ಟು ಕಮ್ಮಿಯಾಗ್ನ ಅಲ್ಲಿಂದ ಕರ್ಕೊಂಡ್ ಬರ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ ಮಗಳು ಯಾವತ್ತೂ ಸ್ಕೂಬಾ ಡೈವರ್ ಆಗ್ತಾಳೆ ಅಂತ ನೀವು ಕನ್ಸಿನಲ್ಲೂ ಕೂಡ ಯೋಚನೆ ಮಾಡಬೇಡಿ ಅಂತ ಇಲ್ಲಿ ಅವಳು ಕಮ್ಮಿಯಾಗ್ನ ಕರ್ಕೊಂಡು ಹೋಗ್ತಿರ್ತಾಳೆ. ಆಗ ಹೀರೋ ತಾಯಿ ಇರ್ತಾರೆ, ಏನ್ ಮಾಡ್ತಿದ್ಯಾ, ನೀನೇನಾದ್ರೂ ಹುಚ್ಚಿಗಿಚ್ಚಿ ಆಗ್ಬಿಟ್ಟಿದ್ಯಾ ಅಂತ ಇಲ್ಲಿ ಅವರು ಕಮ್ಮಿಯಾಗ್ನ ಕರ್ಕೋತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಮ್ಮ ಅಮ್ಮಂದು 2 ಕಿಡ್ನಿಗಳು ಲಿವರ್ಗಳೆಲ್ಲ ಫೇಲ್ ಆಗ್ಬಿಟ್ಟಿತ್ತು, ಯಾಕೆಂದ್ರೆ ನಮ್ಮಮ್ಮ ಸ್ಕೂಬಾ ಡೈವಿಂಗ್ ಮಾಡ್ತಿದ್ರು, ಅವರು ಸಾಯೋವರೆಗೂ ಯಾವತ್ತೂ ನನಗೆ ಸ್ಕೂಬಾ ಡೈವಿಂಗ್ ಆಗ್ಬೇಡ, ಮನೆ ಕೆಲ್ಸದವಳು ಆಗ್ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇಲ್ಲಿ ಅವಳು ಅಳ್ತಾ ಅಳ್ತಾ ಹೇಳ್ತಿರ್ತಾಳೆ, ಆದ್ರೂ ಕೂಡ ನಾನು ಮನೆ ಕೆಲ್ಸದವಳು ಆಗೇ ಬಿಟ್ಟೆ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ನೀನು ನಿನ್ ಗಂಡನ ಮನೇಲಿ ಕೆಲಸ ಮಾಡೋದು ಮನೆ ಕೆಲ್ಸದವಳ ತರನ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನ್ ಈ ತರ ಎಲ್ಲ ಮಾತಾಡ್ತಿರೋದಕ್ಕೆ ಹೀರೋ ಅಜ್ಜಿ ರಾಜ್ಮಾ ಕಾಳುಗಳೇನಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಯೇಸುನ್ ಮೇಲೆ ಬಿಸಾಕ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಾರೆ, ನನ್ ಮಗಳು ಯಾವತ್ತೂ ಮನೆ ಕೆಲ್ಸದೊಳಗಲ್ಲ, ಅವಳು ಯಾವತ್ತೂ ನಂತರ ಜೀವನನ ಬದುಕಲ್ಲ ಅನ್ಬಿಟ್ಟು ಇಲ್ಲಿ ಅವಳು ಕಮ್ಮಿಯಾಗ್ನ ಕರ್ಕೊಂಡು ಹೋಗ್ತಿರ್ತಾಳೆ. ಈ ಮಾತನ್ನ ಕೇಳಿ ಹೀರೋ ತಾಯಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಅವರು ಜೋರಾಗಿ ಕಪಾಳಕ್ಕೆ ಯೇಸುನ್ಗೆ ಹೊಡೆದ್ ಬಿಡ್ತಾರೆ. ಸೊ ಇಲ್ಲಿಗೆ 4th ಎಪಿಸೋಡ್ದು ಫಸ್ಟ್ ಪಾರ್ಟ್ನ ಎಂಡ್ ಮಾಡ್ತಿದ್ದೀನಿ. ಸೆಕೆಂಡ್ ಪಾರ್ಟ್ನ ಆದಷ್ಟು ಬೇಗ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ ಗೈಸ್.